ಇದೊಂದೇ ವಿಡಿಯೋದಲ್ಲಿ ಕಟ್ಟಿಂಗು ಮತ್ತು ಸ್ಟಿಚಿಂಗು ಎರಡೂ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇದೇನಪ್ಪ ಇಷ್ಟು ಫಾಸ್ಟಾಗಿ ತೋರಿಸ್ತಾ ಇದ್ದೀರಾ ಅಂತ ಅಂದ್ಕೋಬೇಡಿ. ಸೊ ಎರಡೂ ಕೂಡ ಪೂರ್ತಿಯಾಗಿ ಅಪ್ಲೋಡ್ ಮಾಡಿದ್ದೀನಿ ಅನ್ನೋದು ನಿಮಗೆ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ವೀಡಿಯೋನ ಫಸ್ಟ್ ಹಾಕಿದ್ದೀನಿ. ಸೊ ಎಂಥ ಬಿಗಿನರ್ಸ್ ಕೂಡ ತುಂಬಾ ಈಸಿಯಾಗಿ ಪೈಪಿಂಗ್ ಮಾಡೋದು, ಹಾಗೆಯೇ ಪೂರ್ತಿ ಬ್ಲೌಸ್ ಸ್ಟಿಚ್ ಮಾಡೋದು, ಪ್ರತಿಯೊಂದನ್ನು ಕೂಡ ಇದರಲ್ಲಿ ಸೈಡ್ ಫಿಟ್ಟಿಂಗ್ ಮಾಡೋದು ಸೇರಿಸಿ ಎಲ್ಲನೂ ಕೂಡ ಪೂರ್ತಿಯಾಗಿ ಅಪ್ಡೇಟ್ನ ಮಾಡಿದ್ದೀನಿ. ಸೊ ವಿಡಿಯೋ ಲೆಂತಿ ಆಗ್ಬೋದು, ಬಟ್ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ಬೇರೆ ಕಡೆ ಹುಡ್ಕೋಗಿಲ್ಲ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ಸಾದಾ ಬ್ಲೌಸ್ನ ಈ ರೀತಿ ಪ್ಲೇನ್ ಬ್ಲೌಸ್ ಕಟಿಂಗ್ ಹೇಗೆ ಮಾಡೋದು ಸ್ಟೆಪ್ ಬೈ ಸ್ಟೆಪ್ಪು ಪ್ರತಿಯೊಂದನ್ನು ಕೂಡ ಹೇಳ್ಕೊಡ್ತೀನಿ. ಬಿಗಿನರ್ಸ್ ಆಗಿದ್ದರೂ ಕೂಡ ತುಂಬಾ ಈಸಿಯಾಗಿ ಕಲ್ತ್ಕೋಬೋದು. ಆ ರೀತಿ ಹೇಗೆ ಸಾದಾ ಬ್ಲೌಸ್ನ ಕಟ್ ಮಾಡಬೇಕು, ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗದೆ ಇರೋ ರೀತಿ ನಾವು ಹೇಗೆ ಕಟ್ ಮಾಡಬೇಕು ಅಂತಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಇದು ಬಂದು ಅವ್ರಿಗೆ ಶೋಲ್ಡರ್ ಡ್ರಾಪ್ ಆಗ್ತಾಯಿದೆ ಅಂತೆ ಬ್ಲೌಸು. ಸೊ ಅಳತೆಗೆ ಈ ರೀತಿ ಬ್ಲೌಸ್ನ ಕೊಟ್ಟಾಗ ಹೇಗೆ ಕಟ್ ಮಾಡೋದು ಅಂತಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ಉಕ್ಸ್ಪಟ್ಟಿ ಕಡೆ ತಗೊಳ್ಳಿ, ಯಾವಾಗಲೂ ಕೂಡ ಈ ರೀತಿ ಟೈಟಾಗಿ ಎಳೆದಿಟ್ಕೊಳ್ಳಿ. 8.5 ಇಂಚ್ ಬರ್ತಾಯಿದೆ. 8.5 ಇಂಚಿನ 4ನೇ ಭಾಗ ಅಂತಂದರೆ 34 ಎದೆ ಸುತ್ತಳತೆ ಬ್ಲೌಸ್ ಆಗುತ್ತೆ. ಸೊ 34 ಎದೆ ಸುತ್ತಳತೆದು ಸಾದಾ ಬ್ಲೌಸ್ ಹೇಗೆ ಕಟ್ ಮಾಡೋದು ಅಂತ ಇವಾಗ ನೋಡೋಣ ಬನ್ನಿ. ಫಸ್ಟ್ ಈ ರೀತಿ ಪ್ಲೇನ್ ಬ್ಲೌಸ್ನ ಹೇಗೆ ಹಾಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿ, ಹೇಗೆ ಅಂದ್ಬಿಟ್ಟು. ಈ ರೀತಿ ಬ್ಲೌಸ್ ಇರುತ್ತೆ ಅಲ್ವಾ, ನಾವು ಇಲ್ಲಿ ಕಟಿಂಗ್ ಮಾಡಿರ್ತೀವಲ್ಲ ಆ ಕಡೆ ಸೈಡ್ ಈ ರೀತಿ ನೋಡಿ ಕಟ್ಟಿರುತ್ತೆ ಅಲ್ವಾ, ಈ ಕಡೆ ಸೈಡ್ ತಗೋಬಾರ್ದು. ಈ ರೀತಿ ಫಿನಿಶಿಂಗ್ ಇರುತ್ತೆ ನೋಡಿ, ಈ ಕಡೆ ಸೈಡ್ ತಗೊಳ್ಳಿ. ಆವಾಗ ನಿಮಗೆ ಪರ್ಫೆಕ್ಟಾಗಿ ಜಾಸ್ತಿ ಬಟ್ಟೆ ಅನ್ನೋದು ಸಿಗುತ್ತೆ. ಸೊ ನೋಡಿ, ಇದನ್ನು ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು. ಹೀಗೆ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ, ಇದನ್ನು ಎಷ್ಟು ಫೋಲ್ಡ್ ಮಾಡ್ಕೋಬೇಕು ಅಂತ ಅಂದರೆ 8.5 ಇಂಚ್ಗೆ 3 ಇಂಚು ಅಥವಾ 2.5 ಇಂಚು ಸಾಕು. ಸಾದಾ ಬ್ಲೌಸ್ ಆದರೆ 2.5 ಇಂಚೆ ತಗೊಳ್ಳಿ. ಯಾಕಂತಂದರೆ ಬಟ್ಟೆ ಸ್ವಲ್ಪ ಕಡಿಮೆ ಇರುತ್ತೆ ಅಲ್ವಾ, ಪೀಸಲ್ಲಿ ಹರಿಸ್ಕೊಂಡು ಬಂದಿರೋದು, ಅದಕ್ಕೋಸ್ಕರ 2.5 ಇಂಚನ್ನೇ ತಗೊಳ್ಳಿ. ಇಲ್ಲಿ ನಾವು ಫೋಲ್ಡಿಂಗ್ ಮಾಡಿಕೊಂಡು 10.5 ಇಲ್ಲಾಂದರೆ 11 ಇಂಚ್ಗೆ ತಗೋಬೋದು ಈ ರೀತಿ. ಸೊ ಇದು ಗೊತ್ತಾಯಿತು ಅಲ್ವಾ, ಸುಮಾರು ಜನಕ್ಕೆ ಇದು ಕನ್ಫ್ಯೂಸ್ ಇರುತ್ತೆ, ಅದಕ್ಕೋಸ್ಕರ ನೋಡಿ 11 ಇಂಚ್ಗೆ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಇವಾಗ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಕಟ್ಟಿಂಗ್ ಮಾಡಿ ತೆಗೆದ್ಮೇಲೆ ಉಳ್ಕೊಂಡಿರೋಂಥ ಪೀಸು ನಮಗೆ ಬ್ಲೌಸ್ಗೆ ಆಗುತ್ತೆ. ಸೊ ನಾನು ಇದರಲ್ಲಿ ಫಸ್ಟು ಸ್ಲೀವ್ಸ್ನೇ ಕಟ್ ಮಾಡಿ ತೋರಿಸ್ತೀನಿ, ಅದಾದ ನಂತರ ಬಾಡಿ ಪಾರ್ಟ್ನ ಕಟಿಂಗ್ ಮಾಡ್ತೀನಿ. ಸೊ ನಾವು ಈಗ ಅದನ್ನು ಕಟಿಂಗ್ ಮಾಡಿ ಸೈಡ್ಗೆ ಎತ್ತಿಟ್ಟಿದ್ದೀವಿ ಅಲ್ವಾ, ಉಳ್ಕೊಂಡಿರೋಂಥ ಪೀಸಲ್ಲಿ ಫಸ್ಟು ಇವಾಗ ಸ್ಲೀವ್ಸ್ನ ಹೇಗೆ ಕಟ್ ಮಾಡೋದು ಸಾದಾ ಬ್ಲೌಸಲ್ಲಿ ಅನ್ನೋದನ್ನು ತೋರಿಸ್ತೀನಿ. ಈ ರೀತಿ ಉಳ್ಕೊಂಡಿರೋಂಥ ಪೀಸ್ನ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಈ ರೀತಿ 4 ಫೋಲ್ಡ್ ಮಾಡ್ಕೋಬೇಕು. 4 ಫೋಲ್ಡ್ ಮಾಡಿಕೊಂಡು ಅಳತೆ ಬ್ಲೌಸ್ನ ಫಸ್ಟು 1.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡ್ಬಿಡಿ. ನೋಡಿ ಹೀಗೆ 1.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಾದಮೇಲೆ ಅಳತೆ ಬ್ಲೌಸ್ ಇಟ್ಕೊಂಡು ನೋಡಿ ಈ ರೀತಿ ಅಳತೆ ಬ್ಲೌಸ್ನ ನೀಟಾಗಿ ಇಟ್ಕೊಳ್ಳಿ. ಸೊ ನಾನು ಹೇಳ್ದೆ ಅಲ್ವಾ, ಇದೇ ಮೆಥಡಲ್ಲಿ ಕಲ್ತ್ಕೊಳ್ಳಿ ನೀವು ಬಿಗಿನರ್ಸ್ ಕಲಿತಾ ಇದ್ದೀರಾ ಅಂತಂದರೆ. ಯಾಕಂತಂದರೆ ನಿಮಗೆ ಪರ್ಫೆಕ್ಟಾಗಿ ಸ್ಲೀವ್ಸ್ ಕಟಿಂಗ್ ಅನ್ನೋದು ಬರುತ್ತೆ. ಈ ರೀತಿ ಇಟ್ಕೊಂಡು ಸ್ಲೀವ್ಸ್ದು ಮುಂಭಾಗಕ್ಕೆ ಒಂದು ಮಾರ್ಕ್ ಮಾಡ್ಕೋಬೇಕು. ಹಾಗೆಯೇ ಸ್ವಲ್ಪ ಟೈಟಾಗಿ ಎಳೆದಿಟ್ಕೊಂಡು ಭುಜದ ಹತ್ರ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಆರ್ಮೋಲ್ ಹತ್ರ ಕೂಡ ಇಲ್ಲಿ ಕೈ ಇರಲಿ ಯಾವಾಗಲೂ ಕೂಡ. ನೋಡಿ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ವ, ಬ್ಲೌಸ್ನ ಇಲ್ಲಿ ಕೈ ಇಟ್ಕೊಂಡು ಈ ರೀತಿ ಇಟ್ಕೊಂಡು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದು ಬಂದು ಸೈಡಲ್ಲಿ ಪೀಸ್ನ ಅಟ್ಯಾಚ್ ಮಾಡಬೇಕು. ಅದು ಹೇಗೆ ಅಟ್ಯಾಚ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಸ್ಟಿಚಿಂಗ್ ವಿಡಿಯೋನು ಕೂಡ ಹಾಕ್ತೀನಿ ಅಲ್ವಾ, ಆವಾಗ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಅಂತಂದ್ಬಿಟ್ಟು. ನೋಡಿ 1-2 ಇಂಚ್ವರೆಗೂ ಕೂಡ ಯಾವುದೇ ರೀತಿ ಶೇಪ್ ತೆಗೆಯೋವಂಥ ಅವಶ್ಯಕತೆ ಇರೋದಿಲ್ಲ. 2 ಇಂಚ್ವರೆಗೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನಮಗೆ ಜಾಯಿಂಟ್ ಬಂದಿದೆ ಅಲ್ವಾ, ಸೊ ಇದನ್ನು ಈ ರೀತಿ ಶೇಪ್ ಕೊಡಿ. ಆವಾಗ ನಿಮಗೆ ಸ್ಲೀವ್ಸ್ದು ಶೇಪ್ ಅನ್ನೋದು ರೆಡಿ ಆಯಿತು. ಸೊ ನಾನು ಸ್ಲೀವ್ಸ್ದು ಫ್ರಂಟ್ ಶೇಪ್ ಹೇಗೆ ತೆಗೆಯೋದು, 1/2 ಇಂಚು ಬಿಟ್ಟು ಕಟ್ ಮಾಡ್ಕೋತಾ ಇದ್ದೀನಿ. ಯಾಕಂತಂದರೆ ನಾವು ಮಾರ್ಕ್ ಮಾಡ್ಕೊಳ್ಳುವಾಗ 1/2 ಇಂಚು ಮಾರ್ಕ್ ಮಾಡಿಲ್ಲ, ಅದಕ್ಕೋಸ್ಕರ ಇದನ್ನು ಮಧ್ಯಕ್ಕೆ ನಾಚ್ ಹಾಕೊಳ್ಳಿ. ಈ ಕಡೆ ಸೈಡ್ ಕೂಡ ಎಕ್ಸ್ಟ್ರಾ ಇರೋವಂಥದ್ದನ್ನು ಕಟಿಂಗ್ ಮಾಡಿಬಿಟ್ಟೆ 2 ಸ್ಲೀವ್ಸ್ ಆಗುತ್ತೆ ನೋಡಿ ಈ ರೀತಿ. ಹೀಗೆ ಇದಕ್ಕೆ ನಾವು ಸ್ವಲ್ಪ ಈ ಕಡೆ ಸೈಡು ಪೀಸ್ನ ಅಟ್ಯಾಚ್ ಮಾಡ್ಕೋಬೇಕು. ಅದನ್ನು ನಾವು ಇಲ್ಲೇ ಅಟ್ಯಾಚ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ, ಎಲ್ಲಿ ನಾನು ಉಳ್ಕೊಂಡಿರೋಂಥ ಪೀಸ್ನ ಅಟ್ಯಾಚ್ ಮಾಡಿ ಸ್ಟಿಚಿಂಗ್ ಮಾಡುವಾಗ ತೋರಿಸ್ತೀನಿ, ಓಕೆನಾ. ಸೊ ಸ್ಲೀವ್ಸ್ ಅನ್ನೋದು ರೆಡಿ ಆಯಿತು.
ಇವಾಗ ಬಾಡಿ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ಬಾಡಿ ಪಾರ್ಟ್ನ ಕಟ್ ಮಾಡ್ಕೊಳ್ಳೋದಕ್ಕೆ ಫಸ್ಟು ಬ್ಯಾಕ್ ಪಾರ್ಟ್ನ ಕಟಿಂಗ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನೀಟಾಗಿ ಕೆಳಗಡೆ ಪಾರ್ಟಲ್ಲಿ ಫಸ್ಟ್ ಎಕ್ಸ್ಟ್ರಾ ಇರೋವಂಥದ್ದನ್ನು ಕಟಿಂಗ್ ಮಾಡಿ ತೆಗಿಬೇಕು. ಕಟ್ ಮಾಡಿ ತೆಗೆದಾದ್ಮೇಲೆ ಇಲ್ಲೂ ಕೂಡ ಅಷ್ಟೇ ನಾವು ಸ್ಲೀವ್ಸಲ್ಲಿ ಯಾವ ರೀತಿ ತಗೊಂಡ್ವಿ ಅಲ್ವಾ, ಅದೇ ರೀತಿ 1.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಅಲ್ಲಿಗೆ ಈ ರೀತಿ ಸ್ಟ್ರೈಟ್ ಲೈನ್ ಹಾಕೋಬೇಕು. ನಾವು ಸಾದಾ ಬ್ಲೌಸ್ ಯಾವುದೇ ಕಟ್ ಮಾಡ್ತಿದ್ದೀರಾ ಅಂತಂದರೂ 1.5 ಇಂಚ್ಗೆ ಹಾಕ್ಕೊಳ್ಳಿ. ಯಾಕಂತಂದರೆ ಇದು ಮಡಚಿ ಫೋಲ್ಡಿಂಗ್ ಮಾಡಿ ಎಮ್ಮಿಂಗ್ ಬೇಕು ಅಂತಂದರೆ ಹೆಮ್ಮಿಂಗ್ ಮಾಡ್ಕೋಬೋದು. ಇಲ್ಲ ನಮಗೆ ಹೆಮ್ಮಿಂಗ್ ಬೇಡ, ನಾರ್ಮಲಾಗಿ ಸ್ಟಿಚ್ ಮಾಡ್ಕೋತೀವಿ ಅಂತಂದರೂ ಕೂಡ ಸ್ಟಿಚ್ ಮಾಡ್ಕೋಬೋದು. ಒಬ್ಬೊಬ್ಬರಿಗೆ ಹೆಮ್ಮಿಂಗ್ ಇಷ್ಟ ಆಗುತ್ತೆ, ಅಂಥವ್ರಿಗೋಸ್ಕರ ಹೆಮ್ಮಿಂಗ್ ಬೇಕು ಅಂದರೆ ಮಾಡ್ಕೊಳ್ಳಿ. ಸೊ ಇದಿಷ್ಟು ಆದಮೇಲೆ ಬೆನ್ನಿನ ಪೂರ್ಣ ಉದ್ದನ ನೋಡ್ಕೋಬೇಕು. ಈ ರೀತಿ ಅಳತೆ ಬ್ಲೌಸ್ನ ಇಟ್ಕೊಂಡು ಹೀಗೆ ನೋಡಿ, ಭುಜದಿಂದ ಮೊದಲನೇ ಡಾಟ್ ಇರುತ್ತೆ ಅಲ್ವಾ, ಅಲ್ಲಿವರೆಗೂ ಈ ರೀತಿ ಇಟ್ಕೊಂಡು ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡಿಕೊಂಡು ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಬೆನ್ನಿನ ಪೂರ್ಣ ಉದ್ದ ಬಂದು ಇಲ್ಲಿಗೆ ಬಂತು. ಸೊ ಎಕ್ಸ್ಟ್ರಾ 1/2 ಇಂಚು ಮಾರ್ಕ್ ಮಾಡ್ಕೋಬೇಕು. ಇದಕ್ಕೆ ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ. ಈ ರೀತಿ ಲೈನ್ ಹಾಕೊಂಡಾದಮೇಲೆ 34 ಎದೆ ಸುತ್ತಳತೆಗೆ ನೋಡಿ, 34 ಎದೆ ಸುತ್ತಳತೆಗೂ ಯಾವಾಗಲೂ ಕೂಡ 2.2 ಇಂಚ್ ಇಟ್ಕೊಳ್ಳಿ ಸಾಕು. ಯಾಕಂತಂದರೆ ಇವ್ರದ್ದು ಡೀಪ್ ಇದೆ, ಅದಕ್ಕೋಸ್ಕರ 2.2 ಇಂಚನ್ನ ಇಟ್ಕೊಳ್ತಾ ಇದ್ದೀನಿ. ಭುಜ ಬಂದು 3 ಇಂಚು. ಆರ್ಮೋಲ್ ಬಂದು ನಾನು ಇದರಲ್ಲೇ ತೋರಿಸ್ತೀನಿ, ಅಳತೆ ಬ್ಲೌಸಲ್ಲಿ ಹೇಗೆ ಆರ್ಮೋಲ್ನ ನೋಡ್ಕೋಬೇಕು ಅಂತ. ಅದರಲ್ಲೇ ಇಟ್ಟು ಅಳತೆಯನ್ನು ತಗೊಳ್ಳಿ. ಈ ಕಡೆ ಸೈಡ್ ಆರ್ಮೋಲ್ ಜಾಯಿಂಟ್ ಇರುತ್ತೆ ಅಲ್ವಾ, ಸ್ಲೀವ್ಸ್ದು, ಇಲ್ಲಿಂದ ಇಲ್ಲಿವರೆಗೂ ಕೂಡ ಈ ರೀತಿ ಇಟ್ಕೊಳ್ಳಿ. ಇಟ್ಕೊಂಡು ಹೀಗೆ ಒಂದು ಮಾರ್ಕ್ ಮಾಡ್ಕೋಬೇಕು. 1/2 ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೋಬೇಕು. ಆವಾಗ ನಿಮಗೆ ಆರ್ಮೋಲ್ದು ಕರೆಕ್ಟಾಗಿ ಸಿಗುತ್ತೆ. ನೋಡಿ, ಈ ರೀತಿ ಅಲ್ಲಿಗೆ ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ. ಹಾಗೆಯೇ ಭುಜದಿಂದ ಆರ್ಮೋಲ್ವರೆಗೂ ಕೂಡ ಅದನ್ನು ಕೂಡ ಜಾಯಿಂಟ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಆದಮೇಲೆ ಆರ್ಮೋಲ್ದು ಶೇಪ್ ತೆಗೆಯೋದಕ್ಕೆ ಈ ರೀತಿ ಸ್ಕೇಲ್ನ ಬಳಸಿ. ಸೊ ನಿಮ್ಗೆ ಯಾರಿಗೆಲ್ಲ ಶೇಪ್ ತೆಗೆಯೋದಕ್ಕೆ ಬರಲ್ಲ ಅಂತೀರಾ, ಅವರು ಈ ರೀತಿ ಕರು ಸ್ಕೇಲ್ ಅಂತ ಕೇಳಿ ಕೊಡ್ತಾರೆ. ಸೊ ಇದು ಬಂದು ನಿಮಗೆ ಒಂದು 60 ರೂಪಾಯಿ 70 ರೂಪಾಯಿಲೆಲ್ಲ ಸಿಗುತ್ತೆ. ಸೊ ಈ ರೀತಿ ಸ್ಕೇಲ್ಗಳನ್ನ ಇದರಲ್ಲಿ ಸುಮಾರು ಡಿಸೈನ್ಸ್ಗಳನ್ನೂ ಕೂಡ ಮಾಡ್ಬೋದು. ಸೊ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾವೆಲ್ಲ ಡಿಸೈನ್ಸ್ಗಳನ್ನ ಮಾಡ್ಬೋದು ಅಂತ. ನೋಡಿ, ಈ ರೀತಿ ಇಟ್ಕೊಳ್ಳಿ. ಎಷ್ಟು ಗ್ಯಾಪ್ ಬರಬೇಕು ಅಂತಂದರೆ 1 ಇಂಚು ಬರಬೇಕು. ಫಸ್ಟು 1 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡ್ಬಿಡಿ. ಮಾರ್ಕ್ ಮಾಡ್ಕೊಂಡು ಆದಮೇಲೆ ಹೀಗೆ ಇಟ್ಕೊಂಡು ಇದನ್ನು ಈ ರೀತಿ ಶೇಪ್ ಕೊಡಿ. ನೋಡಿ, ಯಾರಿಗೆಲ್ಲ ಆರ್ಮೋಲ್ಗೆ ಶೇಪು ಕೊಡೋದಕ್ಕೆ ಬರಲ್ಲ ಅನ್ನೋರು ಇದನ್ನು ಯೂಸ್ ಮಾಡ್ಕೋಬೋದು. ಇದಾದ ನಂತರ ಬ್ಯಾಕ್ ಡೀಪ್ನ ಮಾರ್ಕ್ ಮಾಡ್ಕೋಬೇಕು. ಬ್ಯಾಕ್ ಡೀಪ್ಗೋಸ್ಕರ ಅಳತೆ ಬ್ಲೌಸನ್ನು ಈ ರೀತಿ ಕೆಳಗಡೆ ಪಾರ್ಟ್ನಾರು ಇಟ್ಕೊಂಡು ನೀವು ಬ್ಯಾಕ್ ಡೀಪ್ನ ಮಾರ್ಕ್ ಮಾಡ್ಕೋಬೋದು. ಇಲ್ಲಾಂದರೆ ಮೇಲಿಂದ ತಗೋತೀರಾ ಅಂದರೂ ತಗೋಬೋದು. ಸೊ ಎರಡು ಕೂಡ ಒಂದೇ ಅಳತೆ ಬರುತ್ತೆ. 1/2 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಸೊ ಇದನ್ನು ಇಲ್ಲಿಗೆ ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ. ಬ್ಯಾಕ್ ಫ್ರಂಟಲ್ಲಿ ನಾವು ಈ ರೀತಿ ನೆಕ್ ವಿಡ್ತ್ ಬಂದು 2.2 ಇಟ್ಕೊಂಡಿದ್ದೀವಿ ಅಲ್ವಾ, ಇಲ್ಲಿ 2.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಯಾಕಂತಂದರೆ ಸ್ವಲ್ಪ ಬ್ರಾಡಾಗಿ ಬೇಕಲ್ವ ರೌಂಡ್ ನೆಕ್ ಅನ್ನೋದು, ಅದಕ್ಕೋಸ್ಕರ 2.25 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇದಕ್ಕೆ ರೌಂಡ್ ಶೇಪ್ ಕೊಡೋದಕ್ಕೂ ಅಷ್ಟೇ ಇದೇ ಸ್ಕೇಲಿಂದ ರೌಂಡ್ ಶೇಪ್ ಕೊಡ್ಬೋದು. ನೋಡಿ, ಹೀಗೆ ರೌಂಡ್ ಶೇಪ್ ಕೊಡೋದಕ್ಕೆ ಬರೋದಿಲ್ಲ ಅಂತ ಅನ್ನೋರು ಕಂಪಲ್ಸರಿ ಇದನ್ನು ತಗೊಳ್ಳಿ. ಬ್ಯಾಕ್ ಪಾರ್ಟಲ್ಲಿ 8.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಅವ್ರದ್ದು ಸೊಂಟದ ಸುತ್ತಳತೆ ಬಂದು 28 ಇಂಚಿದೆ, ಹಾಗಾಗಿ 7 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಎಕ್ಸ್ಟ್ರಾ 1 ಇಂಚು ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ಬ್ಯಾಕ್ ಡಾಟ್ ಬರುತ್ತೆ ಅಲ್ವಾ, ಅದಕ್ಕೋಸ್ಕರ ಎಕ್ಸ್ಟ್ರಾ 1 ಇಂಚ್ ಆ್ಯಡ್ ಮಾಡಿಕೊಂಡು ಎರಡನ್ನೂ ಕೂಡ ಅಟ್ಯಾಚ್ ಮಾಡ್ಕೊಳ್ಳಿ. ಸೊ ಇದಾದ ನಂತರ ನಮಗೆ ಯಾವಾಗಲೂ ಕೂಡ ಬ್ಯಾಕ್ ಡಾಟ್ ಬಂದು 3.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. 3.5 ಇಂಚ್ಗೆ ಅಂತಲ್ಲ, ಎಷ್ಟು ಡೀಪ್ ಇದೆ ಅದರಿಂದ 1 ಇಂಚು ಕೆಳಗಡೆ ಬರಬೇಕು ಡಾಟ್ ಪಾಯಿಂಟ್ ಅನ್ನೋದು, ಈ ರೀತಿ. ಸೊ ಇದಿಷ್ಟು ಅರ್ಥ ಆಯಿತು ಅಂತ ಅನ್ಕೋತೀನಿ. ಇವಾಗ ಇದನ್ನು ಕಟಿಂಗ್ ಮಾಡಿ ತೆಗೆದುಬಿಡೋಣ. ಸೊ ಇದನ್ನು ಕೇಳಿದ್ರಿ ಅಲ್ವಾ, ನಾವು ಸೀದಾ ಮಾರ್ಕ್ ಮಾಡ್ಕೋಬೇಕಾ ಉಲ್ಟಾ ಮಾರ್ಕ್ ಮಾಡ್ಕೋಬೇಕಾ ಅಂತಂದ್ಬಿಟ್ಟು. ಸೊ ಕನ್ಫ್ಯೂಸ್ ಆಗಬೇಡಿ, ನಾನು ಸೀದಾ ಮಾರ್ಕ್ ಮಾಡ್ತಾ ಇದ್ದೀನಿ. ಯಾಕಂತಂದರೆ ನಿಮಗೆ ಫೋಲ್ಡಿಂಗ್ ಮಾಡ್ಕೊಳ್ಳೋದು ಗೊತ್ತಾಗಲಿ ಅಂತ. ನೀವು ಬೇಕು ಅಂತಂದರೆ ಉಲ್ಟಾ ಕೂಡ ಮಾರ್ಕ್ ಮಾಡ್ಕೋಬೋದು, ಬಟ್ ಡಾಟ್ ಪಾಯಿಂಟ್ ಮಾತ್ರ ಉಲ್ಟಾ ಮಾಡ್ಕೊಳ್ಳಿ. ಇದೆಲ್ಲ ಸೀದಾ ಮಾರ್ಕ್ ಮಾಡಿಕೊಂಡ್ರು ಕೂಡ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ಯಾಕಂತಂದರೆ ನಾವು ಕಟಿಂಗ್ ಮಾಡೋ ಸೇಮ್ ಇರುತ್ತೆ ಅಲ್ವಾ, ಸೀದಾ ಮಾರ್ಕ್ ಮಾಡಲಿ ಉಲ್ಟಾ ಮಾರ್ಕ್ ಮಾಡಲಿ ಅದೇ ರೀತಿ ಕಟಿಂಗ್ ಮಾಡಬೇಕಲ್ವ, ಅದಕ್ಕೋಸ್ಕರ ಯಾವುದೇ ಪ್ರಾಬ್ಲಮ್ ಇಲ್ಲ. ಸೊ ಈ ರೀತಿ ರೌಂಡ್ ಶೇಪ್ನ ಕಟಿಂಗ್ ಮಾಡ್ಕೊಳ್ಳೋದು.
ಸೊ ಬ್ಯಾಕ್ ಪಾರ್ಟ್ ಅನ್ನೋದು ರೆಡಿ ಆಯಿತು. ಇವಾಗ ಇದನ್ನು ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಹೀಗೇ ಫ್ರಂಟ್ ಪಾರ್ಟ್ನ ಈ ರೀತಿ ಇಟ್ಕೊಳ್ಳಿ. ಇಟ್ಕೊಂಡು ಅಳತೆ ನಾವು ಕಟಿಂಗ್ ಮಾಡಿರ್ತೀವಿ ಅಲ್ವಾ, ಅದನ್ನು ಇದ್ರ ಮೇಲ್ಗಡೆ ಇಟ್ಕೊಳ್ಳಿ. ಯಾಕಂತಂದರೆ ನಮಗೆ ಹಾರ್ಮೋಲ್ ಸಿಗಬೇಕು, ಅದಕ್ಕೋಸ್ಕರ. ಇಲ್ಲಿ ಕಟಿಂಗ್ ಬಂದಿರುತ್ತೆ ನೋಡಿ. ನೆಕ್ ವಿಡ್ತ್ನು ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಇದಾದ ನಂತರ ಹಾರ್ಮೋಲ್ ಕೂಡ ಇದೇ ಶೇಪಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನಾನು ಚೇಂಜಸ್ ಏನು ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಈ ಶೇಪಲ್ಲಿ ಮಾರ್ಕ್ ಮಾಡ್ಕೊಂಡಾದಮೇಲೆ ನೆಕ್ ವಿಡ್ತ್ ಕೂಡ ಮಾರ್ಕ್ ಮಾಡ್ಕೊಂಡ್ವಿ ಅಲ್ವಾ, ನಾವು ಇದನ್ನು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಸೇರಿಸ್ಕೋಬೇಕು. ಯಾಕಂತಂದರೆ ಫ್ರಂಟಲ್ಲಿ ನಮಗೆ ಬ್ಯಾಕಲ್ಲಿ 1 ಇಂಚಿಗೆ ತಗೊಂಡಿದ್ದೀವಿ. ಫ್ರಂಟಲ್ಲೇನು 1 ಇಂಚ್ಗೇನು ಬೇಡ, ಅಲ್ಲಿ ರಿಂಕಲ್ಸ್ ಆಗಿಬಿಡುತ್ತೆ, ಎಕ್ಸ್ಟ್ರಾ ಬಟ್ಟೆ ಉಳ್ಕೋತು ಅಂತಂದರೆ. ಅದಕ್ಕೋಸ್ಕರ ಅರ್ಧ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಮತ್ತೆ ಇದೇ ಸ್ಕೇಲಿಂದ ಈ ರೀತಿ ಇಟ್ಕೊಂಡು ರೌಂಡ್ ಶೇಪ್ ಅನ್ನೋದನ್ನು ಕೊಡಿ, ಈ ರೀತಿ. ಸೊ ಅರ್ಥ ಆಯಿತು ಅಲ್ವಾ? ಇದಿಷ್ಟು ಅರ್ಥ ಆಯಿತು ಅಂತ ಅನ್ಕೋತೀನಿ. ಹಾಗೆಯೇ ಫ್ರಂಟ್ ಡೀಪ್ ಎಷ್ಟಿದೆ ಅನ್ನೋದನ್ನು ಅಳತೆ ಬ್ಲೌಸಲ್ಲಿ ನೋಡ್ಕೋಬೇಕು. ನೋಡಿ ಈ ರೀತಿ ಅಳತೆ ಬ್ಲೌಸಿಂದ ಅರ್ಧ ಇಂಚು ಮೇಲಕ್ಕೇ ತಗೊಳ್ಳಿ. ಯಾಕಂತಂದರೆ ನಾವು ಮಾರ್ಕ್ ಮಾಡ್ಕೊಳ್ಳೋವಾಗಲೂ ಕೂಡ ಸರಿ ಹೋಗುತ್ತೆ. ಬ್ಲೌಸ್ನ ಈ ರೀತಿ ಒಂದು ಮಾರ್ಕ್ ಮಾಡ್ಕೊಂಡು ಬಿಡಿ, ಅಳತೆ ಕರೆಕ್ಟಾಗಿ ಸಿಗುತ್ತೆ. 6.5 ಇಂಚ್ ಬರ್ತಾಯಿದೆ. ಸೊ 6.5 ಇಂಚ್ಗೆ ಡೀಪ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ 6.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಬಂದು ನೆಕ್ ವಿಡ್ತ್ ಬಂದು 2.2 ಇದೆ ಅಲ್ವಾ, ಇಲ್ಲಿ 3 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ಫ್ರಂಟಲ್ಲಿ ನಿಮಗೆ ಮುತ್ಗಿರ್ ಕಟ್ ಥರ ಆಗೋದಿಲ್ಲ. ಸೊ ಒಬ್ಬೊಬ್ರು ಹೇಳ್ತಾರೆ ಅಲ್ವಾ, ನಂದು ಫ್ರಂಟಲ್ಲಿ ಶೇಪ್ ಅನ್ನೋದು ಮುತ್ಗಿ ಥರ ಸ್ಟಿಚ್ ಮಾಡಿದ್ದಾಳೆ ಅಂತೆಲ್ಲ. ಆ ರೀತಿ ಆಗೋದು ಏನಕ್ಕೆ ಅಂತಂದರೆ, ಇಲ್ಲೂ ಕೂಡ ಕಡಿಮೆ ತಗೊಂಡಾಗ ಏನಾಗುತ್ತೆ, ನೀವು ಸ್ಟಿಚಿಂಗ್ ಮಾಡಿದಾಗ ಅದು ಹತ್ತಿರಕ್ಕೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ಅದು ಬ್ರಾಡ್ ಬರೋದಿಲ್ಲ, ಆವಾಗ ನಿಮಗೆ ಚೆನ್ನಾಗಿ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ತಗೊಳ್ಳಿ. ನೋಡಿ ಇದನ್ನು ಮತ್ತೆ ಈ ರೀತಿ ರೌಂಡ್ ಶೇಪ್ ಕೊಡಿ. ಇದಾದ ನಂತರ ಮತ್ತೆ ಭುಜದಿಂದ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಿರ್ತೀವಿ ನೋಡಿ, ಇಲ್ಲಿ ಬೆಲ್ಟ್ ಪಟ್ಟಿ ಬಂದಿರುತ್ತೆ. ಇಲ್ಲಿಗೆ ನಾವು ಮಾರ್ಕ್ನ ತಗೋಬೇಕು. ಈ ರೀತಿ ಟೈಟಾಗಿ ಸ್ವಲ್ಪ ಈ ರೀತಿ ಎಳೆದಿಟ್ಕೋಬೇಕು. ಎಳೆದಿಟ್ಕೊಂಡು ಮೇಲ್ಗಡೆ ಅರ್ಧ ಇಂಚು ಬಿಟ್ಟು ಇಲ್ಲಿ ತಗೋಬೇಕು. ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಇದಾದ ನಂತರ ಮತ್ತೆ ಉಕ್ಸ್ ಪಟ್ಟಿ ಕಡೆಯಿಂದ ಬೆಲ್ಟ್ ಪಟ್ಟಿದು ಅಟ್ಯಾಚ್ ಇರುತ್ತೆ ಅಲ್ವಾ, ಅಲ್ಲಿವರೆಗೂ ಕೂಡ ಒಂದು ಮಾರ್ಕ್ ಮಾಡ್ಕೋಬೇಕು. ಅಲ್ಲಿಂದ 1 ಇಂಚು ಎಕ್ಸ್ಟ್ರಾ ತಗೋಬೇಕು. ಯಾಕಂತಂದರೆ ಇಲ್ಲಿ ಡಾಟ್ಗೂ ಕೂಡ ಹೋಗುತ್ತೆ, ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋದಕ್ಕೂ ಕೂಡ ಹೋಗುತ್ತೆ. ಅದಕ್ಕೋಸ್ಕರ 1 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ಇಷ್ಟೇ. ಇವಾಗ ಫ್ರಂಟ್ ಪಾರ್ಟ್ನ ಕಟಿಂಗ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟ್ ಕಟ್ ಮಾಡಬೇಡಿ, ಇಲ್ಲಿ ಫ್ರಂಟ್ ಶೇಪ್ ಹಾಕಿರ್ತೀವಿ ನೋಡಿ, ಅಲ್ಲಿಗೆ ಕಟ್ ಮಾಡಿ. ಸೊ ಇದನ್ನು ಕೂಡ ಅಷ್ಟೇ, ಸ್ಲೀವ್ಸ್ ಈ ರೀತಿ ಶೇಪ್ ಕೊಟ್ಟಿರ್ತೀವಿ ಅಲ್ವಾ, ಅಲ್ಲಿಗೆ ಕಟ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ರೆಡಿ ಆದಮೇಲೆ ನನಗೆ ಕಮೆಂಟ್ ಮಾಡಿದರು, ಸೊ ಫ್ರಂಟಲ್ಲೇ ನಾವು ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ಹೇಗೆ ನಾವು ಅಟ್ಯಾಚ್ ಮಾಡೋದಕ್ಕಾಗುತ್ತೆ ಅಂತ. ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ, ಇದಿಷ್ಟು ಕಟಿಂಗ್ ಮಾಡಾದಮೇಲೆ ಇಲ್ಲೇ ನೀವು ಮಾರ್ಕ್ ಮಾಡ್ಕೊಳ್ಳಿ. ಡಾಟ್ ಪಾಯಿಂಟ್ನ ಇಲ್ಲೇ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಸೊ 2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಫಸ್ಟು. ಇದಾದ ನಂತರ ಭುಜದ ಮಧ್ಯದಿಂದ ತಗೋಬೇಕು ಈ ರೀತಿ. ಅಲ್ಲೂ ಕೂಡ 2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆ ಅರ್ಧ ಇಂಚು, ಸೊ ಈ ಕಡೆ ಅರ್ಧ ಇಂಚು ಮಾರ್ಕ್ ಮಾಡಿಕೊಂಡು ಸೇರಿಸ್ಕೊಳ್ಳಿ. ಇದಾದ ನಂತರ ಇಲ್ಲಿಂದ ಇಲ್ಲಿಗೆ ವಿಡ್ತ್ ಎಷ್ಟಿರುತ್ತೆ ನೋಡ್ಕೊಳ್ಳಿ. ನೋಡಿ 2.2 ಬರ್ತಾಯಿದೆ ಅಲ್ವಾ, ಇಲ್ಲಿಂದ ಇಲ್ಲಿಗೆ ವಿಡ್ತು ಕೂಡ 2.2ಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ ಕೊಡಿ. ಆವಾಗ ನೋಡಿ ನಿಮಗೆ ಡಾಟ್ ಪಾಯಿಂಟ್ ಅನ್ನೋದು ಪರ್ಫೆಕ್ಟಾಗಿ ಮ್ಯಾಚ್ ಆಯಿತು. ಸೊ ಇದನ್ನು ಇದ್ರ ಮೇಲ್ಗಡೆ ಇಟ್ಟು ಟ್ಯಾಪ್ ಮಾಡಿ. ನೋಡಿ ಈ ರೀತಿ ಟ್ಯಾಪ್ ಮಾಡಿದ್ರೆ ಇಲ್ಲೂ ಕೂಡ ಇಳ್ಕೊಳ್ಳುತ್ತೆ. ಆವಾಗ ನೀವು ಇಲ್ಲೂ ಕೂಡ ಮಾರ್ಕ್ ಮಾಡ್ಕೋಬೋದು. ಸೊ ಇದಿಷ್ಟು ನಿಮಗೆ ಗೊತ್ತಾಯಿತು ಅಂತ ಅನ್ಕೋತೀನಿ. ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಹೇಗೆ ಕಟ್ ಮಾಡೋದು ಅಂತ. ಇವಾಗ ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೊಳ್ಳೋಣ. ನೋಡಿ ಬೆಲ್ಟ್ ಪಟ್ಟಿಗೆ ಯಾವುದೇ ರೀತಿ ಅಳತೆ ಬೇಡ. ಸೊ ನೀವು ಅಳತೆನೇ ತಗೊಂಡು ಕಟ್ ಮಾಡ್ತೀರಾ ಅಂತ ಅಂದರೂ ಕೂಡ ನಾನು ತೋರಿಸ್ಕೊಡ್ತೀನಿ ಹೇಗೆ ಅಂತ ಅಂದ್ಬಿಟ್ಟು. ನೋಡಿ ಇಲ್ಲಿ ಬೆಲ್ಟ್ ಪಟ್ಟಿ ಅಳತೆ ಇರುತ್ತೆ ಅಲ್ವಾ, ಇದನ್ನು ತಗೋಬೇಕು. ಸೊ 2.5 ಇಂಚ್ ಬರ್ತಾಯಿದೆ. 2.5 ಇಂಚ್ಗೆ 1 ಇಂಚನ್ನ ಆ್ಯಡ್ ಮಾಡಿ 3.5 ಇಂಚ್ಗೆ ತಗೊಳ್ಳಿ. ಅದಾದ ನಂತರ ಮಧ್ಯದಲ್ಲಿ ಎಷ್ಟಿದೆ ಅಂತ ನೋಡಿ. 2 ಇಂಚ್ ಬರ್ತಾಯಿದೆ. 2 ಇಂಚ್ಗೆ 1 ಇಂಚನ್ನ ಆ್ಯಡ್ ಮಾಡಿ 3 ಇಂಚನ್ನ ತಗೊಳ್ಳಿ. ಸೊ ಇದನ್ನು ಈ ರೀತಿ ಶೇಪ್ ಕೊಡಿ. ಇವಾಗ ಇಲ್ಲಿ ಬೆಲ್ಟ್ ಪಟ್ಟಿ ರೆಡಿ ಆಯಿತು. ಇದನ್ನು ನಾವು ಕಟಿಂಗ್ ಮಾಡಿ ತೆಗಿಬೇಕು.
ಇದಕ್ಕೆ ಎಕ್ಸ್ಟ್ರಾ ಪೀಸ್ನ ನಾವು ಕಟ್ ಮಾಡ್ಕೋಬೇಕು. ಯಾಕಂತಂದರೆ ಇವರು ಕಡಿಮೆ ಪನ್ನ ಹರಿಸ್ಕೊಂಡು ಬಂದಿದ್ದಾರೆ. ಸೊ ಪೈಪಿಂಗ್ಗೆ ಅದೆಲ್ಲಕ್ಕೂ ಕೂಡ ನಾವು ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕು. ಇದು ಬಂದು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗಾಗುತ್ತೆ. ನೋಡಿ ನಾವು ನೆಕ್ ಹತ್ರ ಕಟ್ ಮಾಡಿದ್ದೀವಿ ಅಲ್ವಾ, ಇದು ಉಕ್ಸ್ಪಟ್ಟಿಗಾಗುತ್ತೆ, ಕಾಜಾಪಟ್ಟಿಗಾಗುತ್ತೆ. ಹಾಗೆಯೇ ಇದರಲ್ಲಿ ಒಂದು ಉಕ್ಸ್ಪಟ್ಟಿಗಾಗುತ್ತೆ. ಸೊ ಇದಿಷ್ಟು ಆಯಿತು ಪೈಪಿಂಗ್ಗೆ ಮತ್ತು ಇದಕ್ಕೆ ಅಟ್ಯಾಚ್ ಮಾಡೋದಕ್ಕೆ. ಎಕ್ಸ್ಟ್ರಾ ನಮ್ಮ ಹತ್ರ ಅಂತಂದರೆ ನಾವು ಸ್ಟಿಚ್ ಮಾಡ್ತಾ ಇರ್ತೀವಿ ಅಲ್ವಾ, ಆಲ್ಮೋಸ್ಟ್ ಆಲು ಪೀಸ್ಗಳು ಇದ್ದೇ ಇರುತ್ತೆ. ಅದರಲ್ಲಿ ಯಾವುದಾದ್ರೂ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿದ್ರೆ ಆಯಿತು. ಸೊ ಇದಿಷ್ಟು ಗೊತ್ತಾಯಿತು ಅಂತ ಅನ್ಕೋತೀನಿ. ಸೊ ಪೈಪಿಂಗ್ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಪ್ರತಿಯೊಂದು ವೀಡಿಯೋನೂ ಕೂಡ, ಪ್ರತಿಯೊಂದು ಪೈಪಿಂಗ್ನೂ ಕೂಡ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನಾನು ಸೋಮವಾರ ಅಪ್ಲೋಡ್ ಮಾಡ್ತೀನಿ. ಯಾಕಂತಂದರೆ ನನಗೆ ಸೋಮವಾರ 10 ಗಂಟೆಗೆ ಕರೆಕ್ಟಾಗಿ ನಾನು ನಿಮಗೆ ಅಪ್ಡೇಟ್ನ ಮಾಡ್ತೀನಿ. ಪ್ರತಿಯೊಂದು ಕೂಡ ಸ್ಯಾರಿಲಿ ಪೈಪಿಂಗ್ ಹಾಕೋದಾಗಿರ್ಬೋದು, ಹಾಗೆಯೇ ಪ್ಲೇನ್ ಬ್ಲೌಸ್ಗೆ ಪೈಪಿಂಗ್ ಹಾಕೋದಾಗಿರ್ಬೋದು, ಹಾಗೆಯೇ ಥ್ರೆಡ್ ಪೈಪಿಂಗ್ ಹಾಕಿರ್ಬೋದು, ಮೂರನ್ನು ಕೂಡ ನಾನು ಒಂದು 4 ರಿಂದ 5 ರೀತಿ ಪೈಪಿಂಗ್ಗಳನ್ನ ಸೋಮವಾರ ಅಪ್ಡೇಟ್ ಮಾಡ್ತೀನಿ. ಸೊ ಇದಿಷ್ಟು ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಸ್ಟಿಚಿಂಗ್ ಮಾಡಿ, ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಇವಾಗ ಏನು ಮಾಡಬೇಕು ಅಂತಂದರೆ ಫಸ್ಟು ಬ್ಯಾಕ್ ಪಾರ್ಟಿಂದ ನಾವು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟ್ ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿ. ನಾವು ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಅಲ್ಲಿ ಏನು ಮಾಡಬೇಕು ಅಂತಂದರೆ ಫಸ್ಟು 1/4 ಇಂಚ್ಗೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. 1/4 ಇಂಚ್ಗೆ ಫೋಲ್ಡಿಂಗ್ ಮಾಡ್ಕೊಂಡಿರೋದನ್ನು ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಅದನ್ನು ಸ್ಟಿಚ್ ಮಾಡ್ಕೊಂಡಾದಮೇಲೆ ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಅಲ್ಲಿ ಈ ರೀತಿ ಫೋಲ್ಡ್ ಮಾಡಿ 1.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ವಿ. ಅದರಲ್ಲಿ 1/4 ಇಂಚಷ್ಟು ಫಸ್ಟು ಸ್ಟಿಚ್ ಮಾಡ್ಕೊಂಡ್ವಿ. ಇನ್ನು 1/4 ಇಂಚಷ್ಟು ಬಟ್ಟೆನ ಈ ರೀತಿ ನೀವು ಬೇಕು ಅಂತಂದರೆ ನಿಮ್ಮ ಕಡೆ ಹೆಮ್ಮಿಂಗ್ ಇತ್ತು ಅಂತಂದರೆ ಮಧ್ಯಕ್ಕೆ ಸ್ಟಿಚ್ ಹಾಕೊಂಡ್ಬಿಡಿ, ಸೈಡಲ್ಲಿ ಎಮ್ಮಿಂಗ್ ಮಾಡಿಬಿಟ್ಟು ಆ ಸ್ಟಿಚ್ಚನ್ನ ಬಿಚ್ಚಿ ತೆಗಿಬೋದು. ಇಲ್ಲ ನಮ್ಮ ಕಡೆ ಎಮ್ಮಿಂಗ್ ಏನಿಲ್ಲ, ನಾವು ಸ್ಟಿಚ್ನೇ ಹಾಕ್ತೀವಿ ಅಂದರೆ ಎರ್ಜಸ್ಗೆ ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ಇದಾದ ನಂತರ ನಾವು ಬ್ಯಾಕ್ ಡಾಟ್ನ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಸೊ ಅದನ್ನು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಎರಡೂ ಸೈಡ್ ಕೂಡ ಅದೇ ರೀತಿ ಒಂದೇ ಅಳತೆಯಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಯಾಕಂತಂದರೆ ಮಾರ್ಕ್ ಮಾಡ್ಕೊಂಡಿರಿ ಎರಡು ಕಡೆ, ಆವಾಗ ನಿಮಗೆ ಸ್ಕೇಲಲ್ಲಿ ಇಷ್ಟು ಇಂಚಿಗೆ ಅಂತ ಅಂದ್ಬಿಟ್ಟು ಡೀಪಿಂದ ಕೆಳಗಡೆ ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಈಸಿ ಆಗುತ್ತೆ ಸ್ಟಿಚ್ ಮಾಡೋದಕ್ಕೆ ಬಿಗಿನರ್ಸ್ಗೆ. ಸೊ ನೋಡಿ ಬ್ಯಾಕ್ ಪಾರ್ಟ್ ಅನ್ನೋದು ರೆಡಿ ಆಗೋಯ್ತು. ಇದಾದ ನಂತರ ಇವಾಗ ಸ್ಲೀವ್ಸ್ಗೆ ಬಟ್ಟೆನ ಅಟ್ಯಾಚ್ ಮಾಡಬೇಕು ಅಂತ ಹೇಳಿದೆ ಅಲ್ವಾ ವಿಡಿಯೋದಲ್ಲಿ. ಸೊ ಅದಕ್ಕೆ ಸ್ಲೀವ್ಸ್ಗೆ ಬಟ್ಟೆನ ಹೇಗೆ ಅಟ್ಯಾಚ್ ಮಾಡೋದು ಅಂತಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಈ ರೀತಿ ಒಂದು 4 ಇಂಚು ಬಟ್ಟೆ, ಯಾಕಂತಂದರೆ ಕೆಳಗಡೆ ನಮಗೆ ಬಟ್ಟೆ ಸಾಕಾಗುತ್ತೆ. ಸೊ ಮೇಲ್ಗಡೆ ಮಾತ್ರ ಸಾಕಾಗೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ಏನು ಮಾಡಬೇಕು, ಮೇಲ್ಗಡೆ ಮಾತ್ರ ಈ ರೀತಿ ಇಟ್ಕೊಂಡು ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸ್ಟಿಚ್ ಹಾಕ್ಬಿಟ್ಟು ಈ ರೀತಿ ಫೋಲ್ಡ್ ಮಾಡಿ ಮೇಲ್ಗಡೆ ಕೂಡ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಇಷ್ಟೇ. ಇನ್ನೊಂದು ಸ್ಲೀವ್ಸ್ನೂ ಕೂಡ ಅದೇ ರೀತಿ ತಗೋಬೇಕು. ಸೈಡಲ್ಲಿ ಮಾತ್ರ ಈ ರೀತಿ ಸ್ಟಿಚ್ ಹಾಕೋಬೇಕು. ಯಾಕಂತಂದರೆ ಇದು ಬಟ್ಟೆ ಕಡಿಮೆ ಕೊಟ್ಟಿರ್ತಾರೆ, ಅದಕ್ಕೋಸ್ಕರ ನೀವು ಈ ಟ್ರಿಕ್ನ ಯೂಸ್ ಮಾಡ್ಕೊಳ್ಳಿ. ಸೊ ನೋಡಿ, ಸೊ ದಾರ ಕಟ್ಟಾಯಿತು, ಅದಕ್ಕೋಸ್ಕರ ತೆಗಿತಾ ಇದ್ದೀನಿ. ತೆಗೆದು ಮತ್ತೆ ನಿಮಗೆ ಸ್ಟಿಚ್ ಮಾಡಿ ತೋರಿಸ್ತೀನಿ ನೋಡಿ. ಈ ರೀತಿ ಈ ಕಡೆ ಸೈಡ್ ಕೂಡ ಅಷ್ಟೇ, ಮತ್ತೆ ಇದನ್ನು ಕೂಡ ಅದೇ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ತುಂಬಾ ನಿಧಾನವಾಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಎಂಥವರು ಕೂಡ ನೀವು ಬೇಗ ಸಾದಾ ಬ್ಲೌಸ್ನು ಕೂಡ ತುಂಬಾ ನೀಟಾಗಿ ಫಿನಿಶಿಂಗ್ ಆಗಿ ಸ್ಟಿಚ್ ಮಾಡೋದು ಹೇಗೆ ಅಂತಂದ್ಬಿಟ್ಟು ಇದೊಂದು ವಿಡಿಯೋದಲ್ಲೇ ಗೊತ್ತಾಗುತ್ತೆ. ಇದಾದ ನಂತರ 1/4 ಇಂಚ್ಗೆ ಈ ರೀತಿ ಫೋಲ್ಡ್ ಮಾಡಿ 1/4 ಇಂಚ್ಗೆ ಮಡಚಿ ಸ್ಟಿಚ್ ಮಾಡ್ಕೋಬೋದು. ಇದೇನಾಗಿದೆ ಅಂತಂದರೆ ನಮಗೆ ಎರ್ಜ್ ಅನ್ನೋದು ಯಾವುದೇ ರೀತಿ ಬಟ್ಟೆ ಬಿಟ್ಕೊಂಡಿಲ್ಲ, ಅದಕ್ಕೋಸ್ಕರ ನಾನು ಹಾಗೇ ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇದು ಕೂಡ ಅಷ್ಟೇ, ಹೆಮ್ಮಿಂಗ್ ಮಾಡಬೇಕಲ್ವ, ಅದಕ್ಕೋಸ್ಕರ ಮಧ್ಯಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ. ಈ ಬಟ್ಟೆ ಕಾಣಿಸೋದಿಲ್ಲ, ಹೊಲಿಗೆ ಹಾಕಿರೋದು, ಅದಕ್ಕೋಸ್ಕರ ನಾನು ಹೊಲಿಗೆನೇ ಹಾಕ್ತಾಯಿದ್ದೀನಿ. ಸೊ ಅವರು ಅಡ್ಜಸ್ಟ್ ಮಾಡ್ಕೋತಾರೆ. ಅಡ್ಜಸ್ಟ್ ಮಾಡ್ಕೊಳ್ಳೋರು ಅಂಥವ್ರಿಗೆ ಸ್ಟಿಚ್ ಮಾಡಿಕೊಡಿ, ಅಡ್ಜಸ್ಟ್ ಮಾಡಿಕೊಡಲ್ಲ ಅನ್ನೋರಿಗೆ ಎಮ್ಮಿಂಗೆ ಮಾಡಿಕೊಡಿ. ಒಬ್ಬೊಬ್ಬರು ಒಪ್ಪೋದಿಲ್ಲ, ಅದಕ್ಕೋಸ್ಕರ ನೋಡಿ ಈ ರೀತಿ ಬ್ಯಾಕಲ್ಲಿ ನಾವು ಡಾಟ್ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಆ ಡಾಟ್ಗೆ ಕರೆಕ್ಟಾಗಿ ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ಫಸ್ಟ್ ಈ ರೀತಿ 1/4 ಇಂಚಷ್ಟು ಸ್ಟಿಚ್ಚು ಬರಬೇಕು. ಅದಾದ ನಂತರ ಕೆಳಗಡೆ ಈ ರೀತಿ ರಫ್ ಮಾಡ್ಕೋಬೇಕು. ನೋಡಿ ಹೀಗೆ ಚಿಕ್ಕ ಮಿಷಿನ್ ಇತ್ತು ಅಂತಂದರೆ ಟೆನ್ಷನ್ ಎತ್ಕೊಂಡು ರಫ್ ಮಾಡ್ಕೊಳ್ಳಿ. ಡಾಟ್ನು ಕೂಡ ಅದೇ ರೀತಿ ಇನ್ನೊಂದು ಡಾಟ್ನು ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ಸೊ ಇದು ಡಾಟ್ ಯಾರಿಗಾದರೂ ಸ್ಟಿಚ್ ಮಾಡೋದಕ್ಕೆ ಬರೋದಿಲ್ಲ, ಅದನ್ನು ಕೂಡ ನಮಗೆ ನಿಧಾನವಾಗಿ ಹೇಳ್ಕೊಡಿ ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಅದನ್ನು ಕೂಡ ಬೇಕಾದರೆ ಅದನ್ನೇ ಸಪ್ರೇಟ್ ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ಅದು ಗೊತ್ತಾಗಲಿಲ್ಲ ಅಂತಂದರೆ ಕಮೆಂಟ್ ಮಾಡಿ. ಸೊ ಕಮೆಂಟ್ ಮಾಡಿರೋರು ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ, ಯಾಕಂತಂದರೆ ನಮಗೂ ಕೂಡ ಒಂದಷ್ಟು ಬ್ಲೌಸ್ ಸ್ಟಿಚ್ ಮಾಡೋದಿರುತ್ತೆ ಅಲ್ವಾ, ಅದಕ್ಕೋಸ್ಕರ ನಿಧಾನವಾಗಿ ದಿನ 2 ವೀಡಿಯೋ ರೀತಿ ನಿಮ್ಮ ಕಮೆಂಟ್ಗಳ ವೀಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಸ್ವಲ್ಪ ಲೇಟ್ ಆಗ್ಬೋದು, ಒಂದು 2-3 ದಿನ ಲೇಟ್ ಆಗುತ್ತೆ ಅಷ್ಟೇ. ಖಂಡಿತ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ, ಯಾಕಂತಂದರೆ ನಮಗೂ ಕೊಡೋರು ಬ್ಲೌಸ್ಗಳಿರುತ್ತೆ ಅಲ್ವಾ, ಅದ್ರ ಜೊತೆ ನಾವು ಅದನ್ನು ವೀಡಿಯೋ ಮಾಡಬೇಕು. ಸೊ ಆ ರೀತಿ ಏನಾದರೂ ಬ್ಲೌಸ್ಗಳು ಕೊಡ್ತು ಅಂತಂದರೆ ವೀಡಿಯೋ ಮಾಡ್ಬೋದು.
ಬಟ್ ನೀವು ಹೇಳೋ ಅಳತೆಯಲ್ಲೇ ಬ್ಲೌಸ್ ಕೊಡ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಸಪ್ರೇಟಾಗಿ ನಾವೇ ಬ್ಲೌಸ್ ಪೀಸ್ ತಂದು ಅದನ್ನು ಸ್ಟಿಚ್ ಮಾಡಿ ತೋರಿಸ್ಬೇಕು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಯಾರೂ ಕೂಡ ಬೇಜಾರು ಮಾಡ್ಕೋಬೇಡಿ. ನಿಧಾನವಾಗಿ ವೀಡಿಯೋನ ನಾನು ನಿಮಗೆ ಯಾವೆಲ್ಲ ಬ್ಲೌಸ್ ಇಷ್ಟ ಅದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಎರಡು ಸೈಡ್ ಕೂಡ ಈ ರೀತಿ ಸ್ಟಿಚ್ ಮಾಡ್ಕೊಂಡು ಆಯ್ತಲ್ವಾ. ನಾನು ಕಟಿಂಗ್ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ, ಸೊ ಈ ರೀತಿ ಬೆಲ್ಟ್ ಪಟ್ಟಿಗೆ ಬಟ್ಟೆ ಸಾಕಾಗೋದಿಲ್ಲ, ಇದು ಸ್ವಲ್ಪ ತಂದಿದ್ದಾರೆ ಅಂತ. ಅದಕ್ಕೋಸ್ಕರ ಇವಾಗ ನೋಡಿ ಎಕ್ಸ್ಟ್ರಾ ಲೈನಿಂಗ್ ಪೀಸ್ ಇತ್ತಲ್ಲ, ಸೊ ಬ್ಲ್ಯಾಕ್ ಕಲರ್ದು ಇದೇ ರೀತಿ ಬಟ್ಟೆ ಹುಡುಕ್ತೆ ಸಿಕ್ಕಲಿಲ್ಲ. ಅದಕ್ಕೋಸ್ಕರ ಬ್ಲ್ಯಾಕ್ ಕಲರ್ದು ಈ ರೀತಿ ಲೈನಿಂಗ್ ಪೀಸ್ ಸಿಕ್ತು. ಅದನ್ನೇ ಈ ರೀತಿ ಕಟ್ ಮಾಡಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಪೈಪಿಂಗು ಕೂಡ ಕಟ್ ಮಾಡ್ಕೋತಾ ಇದ್ದೀನಿ. ಯಾಕಂತಂದರೆ ಇವ್ರದ್ದು ಬಟ್ಟೆ ಪೈಪಿಂಗು ಕೂಡ ಸಾಕಾಗಲಿಲ್ಲ. ಸೊ ಕಾಲ್ ಮಾಡಿ ಹೇಳಿದೆ ಪೈಪಿಂಗ್ಗೆ ಬಟ್ಟೆ ಸಾಕಾಗಲಿಲ್ಲ ಅಂತ. ಬಟ್ ಏನಾಗಲ್ಲ, ಯಾವುದಾದ್ರೂ ಸೇಮ್ ಕಲರ್ ಇದ್ದರೆ ಹಾಕಿ ಸ್ಟಿಚ್ ಮಾಡಿ ಅಂತಂದರು. ಯಾಕಂತಂದರೆ ಒಬ್ಬೊಬ್ಬರು ಒಪ್ಪೋದಿಲ್ಲ. ಫಸ್ಟ್ ಅವ್ರನ್ನ ಕೇಳಿಬಿಟ್ಟು ಸ್ಟಿಚ್ ಮಾಡಿಕೊಡಿ, ಯಾಕೆ ಬಟ್ಟೆ ಹಾಕಿದ್ದೀರಾ ಅಂತ ಅಂದ್ಬಿಟ್ಟು ಒಬ್ಬೊಬ್ಬರು ಇಷ್ಟಪಡೋದಿಲ್ಲ. ಅದಕ್ಕೋಸ್ಕರ ಇದನ್ನು ಕೂಡ ಹೇಳ್ತಾ ಇದ್ದೀನಿ. ಟೈಲರಿಂಗ್ಸಲ್ಲಿ ಸುಮಾರು ಪ್ರಾಬ್ಲಮ್ಸ್ಗಳು ಕೂಡ ಬರುತ್ತೆ. ಸೊ ನಾನು ವೀಡಿಯೋನಲ್ಲಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಇದಿಷ್ಟು ಪೈಪಿಂಗ್ಗೆ ಮತ್ತು ಇವಾಗ ಕಟ್ ಮಾಡ್ಕೊಂಡಿರೋದು 1/4 ಇಂಚ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ಇದು ಬಂದು ನಿಮಗೆ ಪೈಪಿಂಗ್ ಆಗುತ್ತೆ. ಸೊ ಇದಾಯ್ತಲೇ, ಇವಾಗ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಬೆಲ್ಟ್ ಪಟ್ಟಿನ ಹೇಗೆ ಸ್ಟಿಚ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ನೋಡಿ. ಫಸ್ಟ್ ಈ ರೀತಿ ಬೆಲ್ಟ್ ಪಟ್ಟಿನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಆಪೋಸಿಟ್ ಸೈಡ್ ಬರಬೇಕು. ಎರಡೂ ಕೂಡ ಈ ರೀತಿ ಆಪೋಸಿಟಲ್ಲಿ ಬರಬೇಕು. ಆ ರೀತಿ ಅದನ್ನು ಅರೇಂಜ್ ಮಾಡಿ ಇಟ್ಕೊಳ್ಳಿ. ಫಸ್ಟೇ ಈ ರೀತಿ ಇಟ್ಕೊಂಡ್ಬಿಡಿ. ಆಮೇಲೆ ಉಲ್ಟಾ ಸ್ಟಿಚ್ ಮಾಡಿ ಮತ್ತೆ ಬಿಚ್ಚೋ ಅಂಥ ಪ್ರಾಬ್ಲಮ್ ಮಾಡ್ಕೋಬೇಡಿ. ನೋಡಿ ಹೀಗೆ ಎರಡನ್ನೂ ಕೂಡ ಈ ರೀತಿ ಅರೇಂಜ್ ಮಾಡಿ ಇಟ್ಕೊಂಡು ಸೈಡಲ್ಲಿ ಒಂದು ಅರ್ಧ ಇಂಚಷ್ಟು ಗ್ಯಾಪ್ಗೆ ಸ್ಟಿಚ್ ಮಾಡ್ಕೋಬೇಕು. ಸೊ ನೋಡಿ ಈ ರೀತಿ ಒಂದು ಅರ್ಧ ಇಂಚ್ಗೆ ಅದನ್ನು ಕೂಡ ಇದರ ಆಪೋಸಿಟ್ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಸೊ ನಾನು ಹೇಳ್ತಾ ಇರೋದು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೋತೀನಿ. ನೋಡಿ ಅದಕ್ಕೇ ನಿಧಾನವಾಗಿಯೇ ಹೇಳ್ಕೊಡ್ತಾ ಇದ್ದೀನಿ. ಸೊ ಬಿಗಿನರ್ಗೆ ಪ್ರತಿಯೊಂದು ಕೂಡ ಕನ್ಫ್ಯೂಸ್ ಇರುತ್ತೆ, ಅದಕ್ಕೋಸ್ಕರ. ಸೊ ಇದನ್ನೇ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಓಪನ್ ಮಾಡಿಕೊಂಡು ಮೇಲ್ಗಡೆ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಲೈನಿಂಗ್ ಮೇಲ್ಗಡೆ ಸ್ಟಿಚ್ ಮಾಡ್ಕೊಳ್ಳಿ, ಆವಾಗ ಅದು ಕರೆಕ್ಟಾಗಿ ಬರುತ್ತೆ. ಸೊ ಇದನ್ನು ಕೂಡ ಅಷ್ಟೇ ಈ ರೀತಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಮೇಲ್ಗಡೆ ಸ್ಟಿಚ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ನಿಮಗೆ ರೆಡಿ ಆಯ್ತಲ್ವಾ. ಇವಾಗ ಇದನ್ನು ಅಟ್ಯಾಚ್ ಮಾಡೋದು ಹೇಗೆ ಅಂತಂದ್ಬಿಟ್ಟು ತೋರಿಸ್ತೀನಿ ನೋಡಿ. ನೋಡಿ ಎರಡು ಕೂಡ ಆಪೋಸಿಟ್ ಬಂತು. ನಾವು ಬಿಗಿನರ್ಸಾಗಿ ಕಲಿತಾ ಇದ್ದಾಗ ಇದೇನು ಮಾಡ್ತೀವಿ ಅಂತಂದರೆ ಉಲ್ಟಾ ಸ್ಟಿಚ್ ಮಾಡಿಬಿಡ್ತಿದ್ವಿ. ಅದಕ್ಕೋಸ್ಕರ ನಿಮಗೆ ಕರೆಕ್ಟಾಗಿ ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಇದು ಮೇನ್ ಫ್ಯಾಬ್ರಿಕ್ ಮೇಲ್ಗಡೆ ಇದೆ ಅಲ್ವಾ, ಇದು ಕೂಡ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಸ್ಟ್ರೈಟ್ ಇಟ್ಕೊಂಡು ಅದನ್ನು ಅದರ ಮೇಲ್ಗಡೆ ಇಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ನಾನು ಎಲ್ಲ ಸ್ಟಿಚಿಂಗ್ ವೀಡಿಯೋಗಳಲ್ಲೂ ಇದನ್ನು ಅಪ್ಲೋಡ್ ಮಾಡಿದ್ದೀನಿ, ಇನ್ವಿಸಿಬಲ್ ಆಗಿ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡೋದು. ಸೊ ನೋಡಿ ಈ ರೀತಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಹೀಗೆ ಇದನ್ನು ಫೋಲ್ಡ್ ಮಾಡಿಕೊಂಡು ಅದರ ಮೇಲ್ಗಡೆ ಇಟ್ಟು ಅದನ್ನು ತೆಗೆದು ಲೈನಿಂಗ್ ಮೇಲ್ಗಡೆ ಇಡಿ. ಲೈನಿಂಗ್ ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಸೊ ಇದ್ರದ್ದು ಸಪ್ರೇಟ್ ವೀಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಯಾರಿಗೆಲ್ಲ ಇದು ಗೊತ್ತಾಗಲಿಲ್ಲ ಸಪ್ರೇಟ್ ವೀಡಿಯೋನು ಕೂಡ ಮಾಡಿದ್ದೀನಿ. ಈ ವಿಡಿಯೋ ಕೊನೆಯಲ್ಲಿ ಎಂಡ್ ಸ್ಕ್ರೀನಲ್ಲಿ ಅದನ್ನು ಹಾಕ್ತೀನಿ, ಅದನ್ನು ಕೂಡ ನೀವು ನೋಡ್ಬೋದು. ಹಾಗೆಯೇ ಇನ್ನೊಂದು ಸಾದಾ ಬ್ಲೌಸ್ ಕಟಿಂಗ್ನು ಕೂಡ ಅದನ್ನು ಕೂಡ ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ, ಆವಾಗ ನೀವು ಕೂಡ ನೋಡ್ಕೋಬೋದು. ನೋಡಿ ಈ ರೀತಿ ಓಪನ್ ಮಾಡಿಕೊಂಡು ಸ್ಟ್ರೈಟಾಗಿ ಎಕ್ಸ್ಟ್ರಾ ಇರೋವಂಥದ್ದನ್ನೆಲ್ಲ ಕಟಿಂಗ್ ಮಾಡಿ ತೆಗೆದುಬಿಡಿ. ಈ ರೀತಿ ಸ್ಟ್ರೈಟಾಗಿ ಸ್ವಲ್ಪ ಬಟ್ಟೆನ ಕಟ್ ಮಾಡ್ಕೊಳ್ಳಿ. ನೋಡಿ ಒಂದು ಸೈಡು ರೆಡಿ ಆಯಿತು. ಈ ರೀತಿ ರೆಡಿ ಆದಮೇಲೆ ಇವಾಗ ಇನ್ನೊಂದು ಸೈಡ್ ಕೂಡ ರೆಡಿ ಮಾಡ್ಕೊಬಿಡಿ. ಕರೆಕ್ಟ್ ಇದೆಯಾ ಅಂತ ಒಂದು ಸಲ ಅಳತೆ ಬ್ಲೌಸ್ನ ಇಟ್ಟು ಚೆಕ್ ಮಾಡ್ಕೊಳ್ಳಿ. 1/4 ಇಂಚಷ್ಟು ಎಕ್ಸ್ಟ್ರಾ ಇದ್ದರೆ ಪರವಾಗಿಲ್ಲ. ಸೊ ಅಲ್ಲಿ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ಇದಕ್ಕೆ ಕಾಜಾಪಟ್ಟಿನೂ ಕೂಡ ಅಟ್ಯಾಚ್ ಮಾಡಿಬಿಡೋಣ. ಇದು ಬಂದು 4 ಇಂಚು ಬಟ್ಟೆನ ತಗೊಂಡಿದ್ದೀನಿ. ನೋಡಿ ಈ ರೀತಿ 4 ಇಂಚು ಬಟ್ಟೆನ ತಗೊಂಡು ಅದನ್ನು ಈ ರೀತಿ ಮಧ್ಯಕ್ಕೆ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಇದನ್ನು ಇದ್ರ ಮೇಲ್ಗಡೆ ಇಟ್ಟು ಸ್ಟಿಚ್ ಹಾಕೋಬೇಕು. ಕೆಳಗಡೆ ಒಂದು ಅರ್ಧ ಇಂಚು ಬಟ್ಟೆನ ಬಿಟ್ಟು ಅದನ್ನು ಒಳಗಡೆಗೆ ಫೋಲ್ಡ್ ಮಾಡಿ. ಈ ರೀತಿ ನೋಡಿ ಈ ರೀತಿ ಒಳಗಡೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಡಬಲ್ ಸ್ಟಿಚ್ನ ಹಾಕೋಬೇಕು. ಡಬಲ್ ಸ್ಟಿಚ್ ಹಾಕೊಂಡಾದಮೇಲೆ ಇದನ್ನು ಹೇಗೆ ಸ್ಟಿಚ್ ಮಾಡೋದು ಅಂತ ಹತ್ರದಿಂದ ತೋರಿಸ್ತೀನಿ. ನೋಡಿ ನಾವು ಎಲ್ಲಿ ಹೊಲಿಗೆ ಬಂದಿರುತ್ತೆ ಅಲ್ವಾ, ಅದರಿಂದ 1/4 ಇಂಚು ಮುಂದಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಹತ್ರದಿಂದ ತೋರಿಸ್ತೀನಿ ನಾನು ಹೇಗೆ ಅಂತ. ನೋಡಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು. ಒಳಗಡೆಗೆ ಫೋಲ್ಡಿಂಗ್ ಮಾಡಿಕೊಂಡು ಈ ರೀತಿ ಮೇಲ್ಗಡೆ ಸ್ಟಿಚ್ ಹಾಕೋಬೇಕು. ಇದನ್ನು 5 ಮಾರ್ಕ್ ಮಾಡ್ಕೋಬೇಕು. ಮೇಲ್ಗಡೆ ಒಂದು 1/4 ಇಂಚ್ ಅಷ್ಟು ಬಿಟ್ಟು ಮಾರ್ಕ್ ಮಾಡಿಕೊಡಿ, ಅಲ್ಲಿಗೆ ಪೈಪಿಂಗ್ ಬರುತ್ತೆ ಅಲ್ವಾ, ಅದಕ್ಕೋಸ್ಕರ. ಸೊ ಇದಿರ್ತಾ ಈ ರೀತಿ ರಫ್ ಮಾಡ್ಕೋಬೇಕು ಮತ್ತು ಇಲ್ಲಿ ನಿಲ್ಲಿಸ್ಬೇಕು. ವಿ ನೆಕ್ ನೋಡಿ ಈ ರೀತಿ ವಿ ಶೇಪ್ ಬರಬೇಕು. ಈ ರೀತಿ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಅಲ್ವಾ, ಆ ರೀತಿ ವಿ ಶೇಪ್ ಬರಬೇಕು. ಹಾಗೆ ಸ್ಟಿಚ್ ಮಾಡ್ಕೋಬೇಕು. ಮತ್ತೆ ಅಲ್ಲಿಗೆ ನಿಲ್ಲಿಸ್ಬೇಕು. ಸ್ಟಿಚ್ ಮಾಡಿಕೊಂಡು ಮತ್ತೆ ಅಲ್ಲಿ ರಫ್ ಮಾಡ್ಕೋಬೇಕು. ಸೊ ಇದು ಗೊತ್ತಾಯಿತು ಅಂತ ಅನ್ಕೋತೀನಿ. ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ. ಇದೇನಾದರೂ ಗೊತ್ತಾಗಲಿಲ್ಲ ಅಂತಂದರೂ ಕೂಡ ನನಗೆ ಕಮೆಂಟ್ ಮಾಡಿ. ಸೊ ನಾನು ಬೇರೆ ಸಪ್ರೇಟು ವೈಟ್ ಕಲರ್ದು ಬ್ಲೌಸ್ ತೊಗೊಂಡು ಅದಕ್ಕೆ ಬ್ಲ್ಯಾಕ್ ಕಲರ್ದು ದಾರ ಹಾಕಿ ನಿಮಗೆ ತೋರಿಸ್ತೀನಿ ಬೇಕಾದರೆ. ಯಾಕಂತಂದರೆ ದಾರ
ನನಗೆ ಬೇರೆ ಥರ ಇತ್ತು ಅಂತಂದರೆ ನಿಮಗೆ ಕಾಣಿಸುತ್ತೆ ಚೆನ್ನಾಗಿ, ಆವಾಗ ನೀವು ಕೂಡ ಸ್ಟಿಚ್ ಮಾಡ್ಕೋಬೋದು. ಯಾರಿಗಾದರೂ ಇದು ಗೊತ್ತಾಗಲಿಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಸೊ ಇದಿಷ್ಟು ನೋಡಿ, ಈ ರೀತಿ ಎರ್ಜಸಲ್ಲೂ ಕೂಡ ಹಾಗೆಯೇ ಎರ್ಜಸಲ್ಲೂ ಕೂಡ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ಸೊ ತುಂಬಾ ಈಸಿ. ಒಂದು 2 ಬ್ಲೌಸ್ ಹೊಲಿತು ಅಂತಂದರೆ ನಿಮಗೆ ಪೂರ್ತಿಯಾಗಿ ಐಡಿಯಾ ಬಂದುಬಿಡುತ್ತೆ. ಬಿಗಿನರ್ಸ್ ಕೂಡ ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಇದನ್ನು ಇವಾಗ ಮುಗೀತು. ನೆಕ್ಸ್ಟ್ ಇನ್ನೊಂದು ಪಾರ್ಟ್ನೂ ಕೂಡ ಇದೇ ರೀತಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಒಂದು ಸೈಡು ರೆಡಿ ಆಯ್ತಲ್ವ, ಇನ್ನೊಂದು ಸೈಡು ಕೂಡ ಅದೇ ರೀತಿ ತಗೋಬೇಕು. ಆಪೋಸಿಟ್ ಬರೋ ಥರ ಇಡಬೇಕು. ಅದನ್ನು ಇದ್ರ ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಸೊ ನಾನು ಆಲ್ರೆಡಿ ಒಂದು ನಿಧಾನಕ್ಕೆ ತೋರಿಸ್ದೆ ಅಲ್ವಾ, ಸೊ ವಿಡಿಯೋ ಲೆಂತಿ ಆಗುತ್ತೆ, ಅದಕ್ಕೋಸ್ಕರ ಇದನ್ನು ಫಾಸ್ಟ್ ಮಾಡಿದ್ದೀನಿ ಅಷ್ಟೇ. ಈ ರೀತಿ ಫೋಲ್ಡಿಂಗ್ ಮಾಡಿ ಅದರ ಮೇಲ್ಗಡೆ ಇಟ್ಟು ಅದನ್ನು ಅದ್ರ ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ನೀವು ಬೇಕು ಅಂತಂದರೆ ಡಬಲ್ ಸ್ಟಿಚ್ ಕೂಡ ಹಾಕೋಬೋದು. ಇದನ್ನು ಇವಾಗ ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿಕೊಂಡು ಇದನ್ನು ಕೂಡ ಹಾಗೆಯೇ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ತೆಗೆದುಬಿಟ್ಟು ಇವಾಗ ಇದನ್ನು ಕೂಡ ಹತ್ತಿರದಿಂದ ತೋರಿಸ್ತೀನಿ. 2 ಒಂದು ಸಮ ಇದೆಯಾ ಅಂತ ಫಸ್ಟ್ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ 4 ಇಂಚು ಬಟ್ಟೆನ ತಗೊಂಡಿದ್ವಿ ಅಲ್ವಾ, ಇದಕ್ಕೆ ನಾವು 3 ಇಂಚಷ್ಟು ಬಟ್ಟೆನ ತಗೊಳ್ಳಿ. ಈ ರೀತಿ 3 ಇಂಚಷ್ಟು ಬಟ್ಟೆನ ತಗೊಂಡು ಮಧ್ಯಕ್ಕೆ ಫೋಲ್ಡ್ ಮಾಡಿ ಅದನ್ನು ಇದ್ರ ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ಇಲ್ಲೂ ಕೂಡ ಅಷ್ಟೇ ಅರ್ಧ ಇಂಚು ಈ ರೀತಿ ಒಳಗಡೆ ಫೋಲ್ಡ್ ಮಾಡಿಬಿಟ್ಟು ರಫ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೂ ಕೂಡ ಅಷ್ಟೇ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಡಬಲ್ ಸ್ಟಿಚ್ ಹಾಕೊಂಡಾದಮೇಲೆ ಓಪನ್ ಮಾಡಿ ಅದರ ಲೈನಿಂಗ್ ಮೇಲ್ಗಡೆನೇ ಸ್ಟಿಚ್ ಹಾಕೋಬೇಕು. ಆವಾಗ ಮಾತ್ರ ನಿಮಗೆ ಈ ರೀತಿ ಫೋಲ್ಡ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೋಡಿ, ಫೋಲ್ಡ್ ಮಾಡಿಬಿಟ್ಟು ಲಾಸ್ಟಲ್ಲಿ ಈ ರೀತಿ ರಫ್ ಮಾಡಿ ಸ್ಟಿಚ್ ಹಾಕೋತು ಅಂತಂದರೆ ಈ ರೀತಿ ಸ್ಟ್ರೈಟಾಗಿ ಸ್ಟಿಚ್ ಹಾಕೊಂಡ್ಬಿಡಿ. ಯಾಕಂತಂದರೆ ಸೈಡಲ್ಲಿ ನಮಗೆ ಪೈಪಿಂಗ್ ಬರುತ್ತೆ ಅಲ್ವಾ, ಅದಕ್ಕೋಸ್ಕರ. ಸೊ 2 ಸೈಡ್ ಕೂಡ ರೆಡಿ ಆಯಿತು. ಇದಾದ ನಂತರ ಇವಾಗ ಅಟ್ಯಾಚ್ ಮಾಡೋಣ. ಈ ರೀತಿ ಸ್ಟ್ರೈಟ್ ಇಟ್ಕೊಳ್ಳಿ. ಕಾಜಾಪಟ್ಟಿ ಸೈಡ್ ತಗೊಳ್ಳಿ. ಈ ರೀತಿ ಅದನ್ನು ಉಲ್ಟಾ ಮಡಗಿ ಅದರ ಮೇಲ್ಗಡೆ ಹಾಗೆಯೇ ಮೇಲ್ಗಡೆ ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ಇನ್ನೊಂದು ಸೈಡು ಕೂಡ ತಗೊಳ್ಳಿ. ಇದರ ಆಪೋಸಿಟ್ ನೋಡಿ, ಇದೆರಡು ಕೂಡ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಹತ್ರ ಬರಬೇಕು. ಸುಮಾರು ಜನ ಉಲ್ಟಾ ಸೇರಿಸ್ಬಿಡ್ತಾರೆ, ಅದಕ್ಕೋಸ್ಕರ ಇದನ್ನು ಕೂಡ ಹೇಳ್ತಾ ಇದ್ದೀನಿ. ಸೊ ಬ್ಲೌಸಸಲ್ಲಿ ಎಷ್ಟೊಂದು ಇದೆರಡು ಒಂದು ಸಮ ಇಲ್ಲ ಅಂತಂದರೆ ಏನು ಮಾಡಿ ಅಂದರೆ ನಾವು ಆವಾಗ ಮಾತ್ರ ಈ ರೀತಿ 4th ಡಾಟು ಅವಶ್ಯಕತೆ ಇದೆ. ಸೊ ಇಲ್ಲ ಅಂತಂದರೆ ನಮಗೆ 4th ಡಾಟು ಅವಶ್ಯಕತೆ ಇರೋದಿಲ್ಲ. ಇದು ಏನಕ್ಕೆ ಉದ್ದ ಬರುತ್ತೆ ಅಂತ ಅದನ್ನು ಹೇಳ್ತೀನಿ ಕೇಳಿ. ನಾವು ಇಲ್ಲಿ ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೋತೀವಿ ಅಲ್ವಾ, ಬೆಲ್ಟ್ ಪಟ್ಟಿಗೆ ಮಾರ್ಕ್ ಮಾಡ್ಕೋತೀವಿ. ಬ್ಯಾಕ್ ಪಾರ್ಟೊಂದು ಫ್ರಂಟ್ ಪಾರ್ಟೊಂದು ಅಳತೆ ನೋಡ್ಕೊಳ್ಳೋದಿಲ್ಲ. ಸೊ ಒಂದು ಅಳತೆಗೆ ಭುಜದಿಂದ ಬೆಲ್ಟ್ ಪಟ್ಟಿವರೆಗೂ ಅಂತ ಮಾರ್ಕ್ ಮಾಡ್ಕೊಂಡು ಬಿಡ್ತೀವಿ. ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ. ಸೊ ನೋ ಪ್ರಾಬ್ಲಮ್, 4th ಡಾಟ್ ಹಿಡಿದ್ರೆ ನಿಮಗೆ ಪರ್ಫೆಕ್ಟಾಗಿ ಆಗುತ್ತೆ. ಈ ರೀತಿ 4th ಡಾಟು ಇದೇನು ಬೇಕಾಗಿಲ್ಲ, 3 ಡಾಟೇನೆ ಸಾಕಾಗುತ್ತೆ. ಬಟ್ ನಾನು ಹೇಳ್ದೆ ಅಲ್ವಾ, ಅದಕ್ಕೋಸ್ಕರ 4th ಡಾಟು ಬೇಕು. ಉದ್ದ ತುಂಡ ಆದರೆ ಮಾತ್ರ 4th ಡಾಟ್ ಹಿಡೀರಿ, ಇಲ್ಲ ಅಂತಂದ್ರೆ ಏನು ಬೇಡ. ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಎರಡೂ ಕೂಡ ಈ ರೀತಿ ಒಂದು ಸಮ ಇದೆ ಅಂತ ಚೆಕ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಇರೋ ಅಂಥದ್ದನ್ನು ಕಟಿಂಗ್ ಮಾಡಿ ತೆಗಿರಿ. ಸೊ ಕಟಿಂಗ್ ಮಾಡಿದ್ರೆ ಡೀಪ್ ಆಗೋಗುತ್ತೆ ಹಾಗೆ ಹೀಗೆ ಅಂತ ತಲೆ ಕೆಡಿಸ್ಕೋಬೇಡಿ. ಯಾವುದೇ ಕಾರಣಕ್ಕೂ ಡೀಪ್ ಏನು ಜಾಸ್ತಿ ಆಗೋದಿಲ್ಲ. ಇದಿಷ್ಟು ಆದಮೇಲೆ ಇವಾಗ ಅದು ಪೈಪಿಂಗ್ಗೆ ಅಂತ ನಾವು ಕಟ್ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ಈ ರೀತಿ ನೀಟಾಗಿ ಒಂದು ಸಮನಾಗಿ ಕಟ್ ಮಾಡ್ಕೊಳ್ಳಿ. 1/4 ಇಂಚಷ್ಟು ಸಾಕಾಗುತ್ತೆ. ಮಧ್ಯಕ್ಕೆ ಫೋಲ್ಡ್ ಮಾಡಿ. ಇದು ಒಂದು ನಾವು ಪೈಪಿಂಗಲ್ಲ, ಸಾದಾ ಬ್ಲೌಸ್ಗೆ ಹೊಲಿಗೆನ ಹಾಕೋ ರೀತಿ. ಸೊ ಪೈಪಿಂಗ್ ಥರನೇ ಇದು, ಬಟ್ ಸಾದಾ ಬ್ಲೌಸ್ಗೆ ಜಾಸ್ತಿ ಈ ರೀತಿ ಹೊಲಿಗೆ ಕೂಡ ಹಾಕ್ತಾರೆ. ಅದನ್ನು ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಒಂದಕ್ಕೊಂದು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಯಾವುದೇ ರೀತಿ ಕ್ರಾಸಾಗಿ ಅಟ್ಯಾಚ್ ಮಾಡ್ತಾ ಇಲ್ಲ. ಸೊ ಈ ರೀತಿ ಸ್ಟ್ರೈಟಾಗೇ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಮತ್ತು ಇದನ್ನು ಕೂಡ ಇದಕ್ಕೆ ಇನ್ನೊಂದು ಪೀಸ್ನೂ ಕೂಡ ಅಟ್ಯಾಚ್ ಮಾಡ್ಕೊಳ್ಳಿ. ಸಾದಾ ಬ್ಲೌಸ್ಗೆ ಈ ರೀತಿ ಕೂಡ ಮಾಡ್ಬೋದು. ಸೊ ಬಿಗಿನರ್ಸ್ ಅಲ್ವಾ, ಅದಕ್ಕೋಸ್ಕರ ನಾನು ಫಸ್ಟು ಇದನ್ನು ಹೇಳ್ಕೊಡ್ತಾ ಇದ್ದೀನಿ. ಆಮೇಲೆ ನೀವು ಪೈಪಿಂಗೆಲ್ಲ ಕೂಡ ಕಲಿಬೋದು. ನೋಡಿ, ಈ ರೀತಿ ಫಸ್ಟ್ ಹಾಕ್ಬಿಡಿ, ಆವಾಗ ನಿಮಗೆ ಪರ್ಫೆಕ್ಟಾಗಿ ಕೂರುತ್ತೆ. ನಾನು ಆಲ್ಮೋಸ್ಟ್ ಅಲ್ಲಿ ಸುಮಾರು ಬ್ಲೌಸಸ್ಗೆ ಪೈಪಿಂಗ್ ಕೇಳೋರಿಗೆ ಮಾತ್ರ ಪೈಪಿಂಗ್ ಹಾಕ್ಕೊಡ್ತೀನಿ. ಇಲ್ಲಾಂತಂದರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಇದೇ ರೀತಿ ಸ್ಟಿಚ್ ಮಾಡಿಕೊಡ್ತಾರೆ. ಅದಕ್ಕೋಸ್ಕರ ಅದನ್ನು ನಿಮಗೂ ತೋರಿಸ್ತಾ ಇದ್ದೀನಿ. ಫಸ್ಟು ಉಕ್ಸ್ಪಟ್ಟಿ ಕಡೆ ತಗೊಳ್ಳಿ, ಹತ್ರದಿಂದ ತೋರಿಸ್ತೀನಿ ಹೇಗೆ ಅಂತ. ನೋಡಿ, ಈ ರೀತಿ ಬಟ್ಟೆ ಎರ್ಜಸಲ್ಲಿ ತಗೋಬೇಕು. ಅದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು, ಮಧ್ಯಕ್ಕೆ ಫೋಲ್ಡ್ ಮಾಡಬೇಕು. ಮಧ್ಯಕ್ಕೆ ಫೋಲ್ಡ್ ಮಾಡಿರೋದನ್ನು ಈ ರೀತಿ ಉಕ್ಸ್ಪಟ್ಟಿ ಕಡೆಯಿಂದ ತಗೋತಾ ಇದ್ದೀನಿ. ಮೇಲ್ಗಡೆ ಇಡಬೇಕು, ಉಕ್ಸ್ಪಟ್ಟಿ ಕಡೆ ಮೇಲ್ಗಡೆ ಇಡಬೇಕು. ಅದನ್ನು ಮೇಲ್ಗಡೆ ಇಟ್ಟು ಅದನ್ನು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಫಸ್ಟು ರಫ್ ಮಾಡ್ಕೊಳ್ಳಿ. ರಫ್ ಮಾಡಿಕೊಂಡು 1/4 ಇಂಚಷ್ಟು ಬಟ್ಟೆಗೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ಅದು ಶೇಪ್ ಹೇಗಿದೆ ಅದೇ ರೀತಿ ಎರಡೂ ಬಟ್ಟೆನೂ ಕೂಡ ರಫ್ ಮಾಡ್ಕೊಂಡಿರೋದನ್ನು ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ಸೊ ನೋಡಿ, ಪೂರ್ತಿಯಾಗಿ ಬ್ಲೌಸ್ ಪೂರ್ತಿಯಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಹೋಗೋದು. 1/4 ಇಂಚಷ್ಟು ಸಾಕು, ಆ ಕಡೆ ಈ ಕಡೆ ಹೋಗಬೇಡಿ. ಯಾಕಂತಂದರೆ ನಾವು 1/4 ಇಂಚನ್ನ ತಗೊಂಡಿರ್ತೀವಿ, ಮಧ್ಯಕ್ಕೆ ಮಡಚಿದ್ರೆ 3/4 ಇಂಚ್ ಆಗುತ್ತೆ. ಅದರಲ್ಲಿ ನಾವು 1/4 ಇಂಚನ್ನ ಬ್ಲೌಸ್ ಮೇಲೆ ಇಟ್ಟು ಸ್ಟಿಚ್ ಮಾಡಿಕೊಂಡ್ರೆ ಇನ್ನು ಅರ್ಧ ಇಂಚು ಮಾತ್ರ ಮಿಕ್ಕೊಳ್ಳುತ್ತೆ.
ಅದೇನಾಗುತ್ತೆ ಒಳಗಡೆ ನಾವು ಫೋಲ್ಡ್ ಮಾಡಿದಾಗ ಕರೆಕ್ಟಾಗಿ ಬರುತ್ತೆ. ಆ ಲೆಕ್ಕಾಚಾರಕ್ಕೆ ನಾನು ಹೇಳಿದ್ದು. ಸೊ ಲಾಸ್ಟಲ್ಲಿ ಈ ರೀತಿ ಸ್ವಲ್ಪ ಬಟ್ಟೆ ಕಡಿಮೆ ಆಯಿತು, ಅದಕ್ಕೋಸ್ಕರ ಸ್ವಲ್ಪ ಬಟ್ಟೆನ ಕಟ್ ಮಾಡಿಕೊಂಡು ಅದನ್ನು ಮತ್ತೆ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ ಲಾಸ್ಟಲ್ಲೂ ಕೂಡ ಒಂದು ಸ್ವಲ್ಪ ಬಟ್ಟೆನ ಬಿಟ್ಟು ಅದನ್ನು ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು. ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡಿ. ಸೊ ಎಕ್ಸ್ಟ್ರಾ ಒಂದು ಸ್ವಲ್ಪ ಬಟ್ಟೆ ಇರುತ್ತೆ ಅಲ್ವಾ, ಅದನ್ನೆಲ್ಲ ಈ ರೀತಿ ಕಟ್ ಮಾಡ್ಕೊಂಡ್ಬಿಡಿ. ಬ್ಲೌಸ್ ಕಟ್ ಮಾಡಿಬಿಟ್ಟಿರ ನೋಡ್ಕೊಂಡು ಕಟ್ ಮಾಡಿ. ನಾವು ಸ್ಟಿಚ್ ಮಾಡಿದ್ದೀವಿ ಅಲ್ವಾ, ಅದು ಲೈನಿಂಗ್ನ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಅದರ ಲೈನಿಂಗ್ ಬಟ್ಟೆ ಮೇಲೆ ಸ್ಟಿಚ್ ಬರಬೇಕು. ಸೊ ಬ್ಲೌಸ್ ಮೇಲೆ ಬರಬಾರ್ದು. ನೋಡಿ ಈ ರೀತಿ ಮಡಚಿ, ಅದಕ್ಕೇ ತೋರಿಸ್ತಾ ಇದ್ದೀನಿ, ಮಡಚಿಬಿಟ್ಟು ಅದ್ರ ಮೇಲ್ಗಡೆ ನಿಮಗೆ ನೋಡಿ ಈ ರೀತಿ ಲೈನಿಂಗ್ ಮೇಲ್ಗಡೆ ಸ್ಟಿಚ್ ಬರಬೇಕು. ಆ ರೀತಿ ಸ್ಟಿಚ್ ಹಾಕೊಳ್ತಾ ಹೋಗಿ. ನೋಡಿ ಹೀಗೆ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿಕೊಂಡು ಲೈನಿಂಗ್ ಮೇಲ್ಗಡೆ ಸ್ಟಿಚ್ ಬರಬೇಕು. ಆ ರೀತಿ ಸ್ಟಿಚ್ ಹಾಕೊಳ್ತಾ ಹೋಗಬೇಕು. ಲಾಸ್ಟಲ್ಲೂ ಕೂಡ ಅಷ್ಟೇ ಅದೇ ರೀತಿ ಫೋಲ್ಡ್ ಮಾಡಬೇಕು. ಈ ರೀತಿ ಸ್ವಲ್ಪ ಒಳಗಡೆಗೆ ಮಡ್ಚ್ಕೋಬೇಕು, ಮಡ್ಚ್ಕೊಂಡು ಸ್ಟಿಚ್ ಹಾಕೋಬೇಕು. ಸೊ ಇದಿಷ್ಟು ಆದಮೇಲೆ ಇದನ್ನು ಬಟ್ಟೆನ, ಯಾಕಂತಂದರೆ ಲೈನಿಂಗ್ ಮೇಲೆ ಫೋಲ್ಡ್ ಮಾಡಿರ್ತೀವಿ ಅಲ್ವಾ ಆಲ್ರೆಡಿ, ಅದಕ್ಕೋಸ್ಕರ ಏನು ಬರುತ್ತೆ ಅದು ಕರೆಕ್ಟಾಗೇ ಬರುತ್ತೆ. ನೋಡಿ ಹೀಗೆ ಫಸ್ಟ್ ರಫ್ ಮಾಡ್ಕೋಬೇಕು. ರಫ್ ಮಾಡಿಕೊಂಡು ಹೀಗೆ ಫೋಲ್ಡ್ ಮಾಡಿಕೊಂಡು ಇದನ್ನು ಬಟ್ಟೆ ಮೇಲ್ಗಡೆ ಹೊಲಿಗೆ ಹಾಕೊಳ್ಳಿ. ಇವಾಗ ಲೈನಿಂಗ್ ಅನ್ನೋದು ಪೂರ್ತಿಯಾಗಿ ಒಳಗಡೆ ಹೋಗ್ಬಿಡಲಿ. ನಾನು ಹೇಳ್ದೆ ಅಲ್ವಾ, ಪೈಪಿಂಗ್ ಅಲ್ಲ ಇದು. ಈ ರೀತಿ ನೋಡಿ ಸ್ಟಿಚ್ ಅನ್ನೋದು ಪರ್ಫೆಕ್ಟಾಗಿ ನಿಮಗೆ ಫಿನಿಶಿಂಗ್ ಬರುತ್ತೆ. ಸೊ ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ ಇದೇ ರೀತಿ ನೀವು ಕೂಡ ಸ್ಟಿಚ್ ಮಾಡ್ಕೊಳ್ಬೋದು. ನೋಡಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು. ಫೋಲ್ಡಿಂಗ್ ಮಾಡಿಕೊಂಡು ಅದನ್ನು ಈ ರೀತಿ ಮೇಲ್ಗಡೆ ಸ್ಟಿಚ್ ಹಾಕೊಳ್ತಾ ಹೋಗಬೇಕು. ಸೇಮ್ ಅದು ಕೂಡ ಅದೇ ರೀತಿ ಬರುತ್ತೆ, ಯಾವುದೇ ರೀತಿ ಚೇಂಜಸ್ ಇಲ್ಲ. ಬಟ್ ಪೈಪಿಂಗ್ ಬೇಕು ಅಂತ ಅನ್ನೋರಿಗೆ ನಾನು ಸೋಮವಾರ ಪೈಪಿಂಗ್ಗಳದ್ದೆಲ್ಲನೂ ಕೂಡ ಯಾವ್ಯಾವ ರೀತಿ ಸೀರಿಯಲ್ ಪೈಪಿಂಗ್ ಮಾಡೋದಾಗಿರ್ಬೋದು, ಥ್ರೆಡ್ ಪೈಪಿಂಗ್ ಆಗಿರ್ಬೋದು, ನಾನು ಹೇಳ್ದೆ ಅಲ್ವಾ ಅಪ್ಲೋಡ್ ಮಾಡ್ತೀನಿ. ಆವಾಗ ನಿಮಗೆ ಒಂದು ಐಡಿಯಾ ಬಂದುಬಿಡುತ್ತೆ. ಸೊ ಬೇರೆ ಬೇರೆ ಕಲರ್ಗಳಲ್ಲಿ ಅಪ್ಲೋಡ್ ಮಾಡ್ತೀನಿ, ಆವಾಗ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಸೊ ನೋಡಿ ಈ ರೀತಿ ಸ್ಟಿಚ್ ಹಾಕ್ಕೊಂಡ್ರೆ ನಿಮಗೆ ಪೈಪಿಂಗಿಂತನೂ ಕೂಡ ನೀಟಾಗಿ ಸಾದಾ ಬ್ಲೌಸ್ಗೆ ರೆಡಿಯಾಗಿ ಹೋಗುತ್ತೆ. ನೋಡಿ ಇಲ್ಲಿ ಸ್ವಲ್ಪ ಬಟ್ಟೆ ಮಂದ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಅದು ಈ ರೀತಿ ಆಯಿತು. ಇದಿಷ್ಟು ಆದಮೇಲೆ ನೋಡಿ ಪೈಪಿಂಗಿಂತನೂ ಕೂಡ ನೀಟಾಗೆ ಬಂತು. ಸೊ ಇದು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ಸೊ ಇದಿಷ್ಟು ಆದಮೇಲೆ ಇವಾಗ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಇದನ್ನು ಈ ರೀತಿ ಸ್ಟ್ರೈಟ್ ಇಟ್ಕೋತಾ ಇದ್ದೀನಿ. ಸ್ಲೀವ್ಸ್ದು ಶೇಪ್ ತೆಗ್ದಿಲ್ಲ ಅಲ್ವಾ ನಾವು ಕಟಿಂಗ್ ಮಾಡುವಾಗ. ಇವಾಗ ಏನು ಮಾಡಬೇಕು ಅಂತಂದರೆ ಸ್ಲೀವ್ಸ್ದು ಶೇಪ್ ತಗೋಬೇಕು. ನೋಡಿ ಬ್ಯಾಕ್ ಪಾರ್ಟಲ್ಲೂ ಕೂಡ ಎಷ್ಟು ನೀಟಾಗಿ ಬಂದಿದೆ ಅಂತ. ಇವಾಗ ಸ್ಲೀವ್ಸ್ದು ಫಸ್ಟು ನೋಡ್ಕೊಂಡ್ಬಿಡಿ, ಯಾಕಂತಂದರೆ ನಾವು ಫೋಲ್ಡಿಂಗ್ ಮಾಡಿರ್ತೀವಿ, ಹಾಗೆಯೇ ಸೈಡಲ್ಲಿ ಬಟ್ಟೆ ಕೂಡ ಅಟ್ಯಾಚ್ ಮಾಡಿರ್ತೀವಿ ಅಲ್ವಾ. ಯಾವುದಕ್ಕೂ ಒಂದು ಸಲ ಈ ರೀತಿ ಇಟ್ಕೊಂಡು ಚೆಕ್ ಮಾಡ್ಕೊಂಡು ಬಿಡಬೇಕು. ಆವಾಗ ನಿಮ್ಗೇನಾಗುತ್ತೆ, ಚೆಕ್ ಮಾಡಿಕೊಂಡಾಗ ಅಳತೆ ಕರೆಕ್ಟು ಸಿಗುತ್ತೆ. ಒಂದು ಸಲ ಉದ್ದನೇ ಈ ರೀತಿ ಇಟ್ಕೊಳ್ಳಿ. ನೋಡಿ ಕರೆಕ್ಟ್ ಇದೆ, ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಇದೆ. ಸೊ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಇದೆಯಲ್ವಾ, ಅದನ್ನೆಲ್ಲ ಈ ರೀತಿ ನೀಟಾಗಿ ಶೇಪ್ ಕೊಟ್ಕೊಂಡು ಕಟಿಂಗ್ ಮಾಡಿ ತೆಗೆದುಬಿಡಿ. ಮಧ್ಯಕ್ಕೆ ಒಂದು ನಾಚು ಹಾಕ್ಕೊಳ್ಬೇಕು. ನಾಚು ಹಾಕೊಂಡಾದಮೇಲೆ ಒಂದು 1/4 ಇಂಚಷ್ಟು ಬಟ್ಟೆನ ಈ ರೀತಿ ಹಿಂದೆ ಎಳ್ಕೋಬೇಕು. ಹಿಂದೆ ಎಳ್ಕೊಂಡು ಎಕ್ಸ್ಟ್ರಾ ಮಿಕ್ಕೊಂಡಿರೋದನ್ನು ಕಟ್ ಮಾಡಿದ್ರೆ ನಿಮಗೆ ಫ್ರಂಟ್ ಶೇಪ್ ಅನ್ನೋದು ರೆಡಿ ಆಗುತ್ತೆ. ಇದನ್ನು ಕೂಡ ಅಷ್ಟೇ ಸಪ್ರೇಟ್ ವೀಡಿಯೋನ ಮಾಡಿದ್ದೀನಿ, ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ. ಸ್ಲೀವ್ಸ್ ಕಟಿಂಗು ಹಾಗೆಯೇ ಫ್ರಂಟ್ ಶೇಪ್ ಹೇಗೆ ತೆಗೆಯೋದು ಅಂತಂದ್ಬಿಟ್ಟು ಸಪ್ರೇಟ್ ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ಇದನ್ನು ಇವಾಗ ಇದ್ರ ಮೇಲ್ಗಡೆ ಇಟ್ಕೋಬೇಕು. ಫ್ರಂಟ್ ಶೇಪ್ ಬಂದಿರೋದು ಫ್ರಂಟ್ ಕಡೆಗೇ ಬರಬೇಕು. ಆ ರೀತಿ ನೀಟಾಗಿ ಇಟ್ಕೊಂಡು ಅದನ್ನು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಫಸ್ಟ್ ರಫ್ ಮಾಡ್ಕೊಳ್ಳಿ. ರಫ್ ಮಾಡ್ಕೊಂಡಾದಮೇಲೆ ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಇದನ್ನು ಈ ಕಡೆ ಸೈಡು ಒಂದು ಅರ್ಧದಿಂದ ಈ ಕಡೆಗೆ ಸ್ಟಿಚ್ ಮಾಡ್ಕೊಳ್ಳಿ. ಇನ್ನರ್ಧದಿಂದ ಆ ಕಡೆಗೆ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಇಟ್ಕೊಂಡು ಎರಡನ್ನೂ ಕೂಡ ಉಲ್ಟಾ ತಿರುಗಿಸ್ಕೊಂಡು ಮತ್ತೆ ಅರ್ಧ ಇಂಚ್ಗೆ ಸ್ಟಿಚ್ ಮಾಡ್ಕೋಬೇಕು. ಇದಕ್ಕೂ ಕೂಡ ಅಷ್ಟೇ ಡಬಲ್ ಸ್ಟಿಚ್ ಹಾಕ್ಕೊಂಡ್ಬಿಡಿ. ಸೊ ಮತ್ತೆ ಅದನ್ನೇ ಇವಾಗ ಇನ್ನೊಂದು ಹೊಲಿಗೆನ ಅದ್ರ ಮೇಲ್ಗಡೆ ಈ ರೀತಿ ನೀಟಾಗಿ ಹಾಕ್ಕೊಳ್ಳಿ. ಎಲ್ಲಕ್ಕೂ ಕೂಡ ಅಷ್ಟೇ ಅಲ್ವಾ, ಡಬಲ್ ಸ್ಟಿಚ್ ಹಾಕೊಳ್ತು ಅಂತಂದರೆ ನಿಮಗೆ ಪರ್ಫೆಕ್ಟಾಗಿ ಕೂರುತ್ತೆ. ಇಲ್ಲ ಅಂತಂದರೆ ನಿಮಗೆ ಬಿಚ್ಕೊಳ್ಳುತ್ತೆ. ಸೊ ನಿಮ್ಗೆ ಯಾರೋ ಕೂಡ ಬ್ಲೌಸ್ ಕೊಡೋದಿಲ್ಲ, ನೀವೇನಾದರೂ ಒಂದೇ ಹೊಲಿಗೆ ಹಾಕಿ ಕಳಿಸಿದ್ದೀರಾ ಅಂತಂದರೆ. ಅದಕ್ಕೋಸ್ಕರ ಒತ್ತಿ ಹೇಳ್ತಾ ಇದ್ದೀನಿ ಡಬಲ್ ಸ್ಟಿಚ್ ಹಾಕಿ ಅಂತ. ಇದಿಷ್ಟು ರೆಡಿ ಆಯ್ತಲ್ವ. ಈಗ ಇನ್ನೊಂದು ಕಡೆ ಕೂಡ ಅಷ್ಟೇ ನೋಡಿ, ಫ್ರಂಟ್ ಪಾರ್ಟ್ ಅನ್ನೋದು ಈ ಕಡೆ ಸೈಡ್ ಬಂದಿದೆ, ಆ ಕಡೆ ಬ್ಯಾಕ್ ಪಾರ್ಟ್ ಬಂದಿದೆ. ಅದಕ್ಕೇನು ಮಾಡಬೇಕು, ಈ ರೀತಿ ಬ್ಯಾಕ್ ಪಾರ್ಟ್ ಸೈಡ್ ಒಂದು ಅರ್ಧ ಇಂಚ್ಗೆ ಎಳಿಬೇಕು. ಎಕ್ಸ್ಟ್ರಾ ಇರೋ ಅಂಥ ಬಟ್ಟೆನೆಲ್ಲ ಕಟಿಂಗ್ ಮಾಡಿ ತೆಗೀತು ಅಂತಂದರೆ ಈ ಕಡೆ ಸೈಡ್ದು ಫ್ರಂಟ್ ಶೇಪ್ ಅನ್ನೋದು ರೆಡಿ ಆಯಿತು. ಮತ್ತು ನಾವು ನಾಚು ಹಾಕೊಂಡಿರೋದಕ್ಕೆ ಭುಜದ ಮಧ್ಯದಲ್ಲಿ ಇಟ್ಕೊಂಡು ಈ ಕಡೆ ಸೈಡಿಂದ ಈ ಕಡೆಗೆ ಸ್ಟಿಚ್ ಮಾಡ್ಕೋಬೇಕು. ಸೊ ಇದರಲ್ಲಿ ಏನೂ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಅದಕ್ಕೋಸ್ಕರನೇ ಇಷ್ಟೊಂದು ನಿಧಾನವಾಗಿ
ಟೈಮಿಂಗ್ಸ್ ಜಾಸ್ತಿ ಆದರೂ ಕೂಡ ಪರವಾಗಿಲ್ಲ ಅಂತ ಇಷ್ಟೊಂದು ನಿಧಾನವಾಗಿಯೇ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇದಿಷ್ಟು ಸ್ಟಿಚ್ ಮಾಡ್ಕೊಂಡಾದಮೇಲೆ ಇಲ್ಲೂ ಕೂಡ ಅಷ್ಟೇ ಮತ್ತೆ ಡಬಲ್ ಸ್ಟಿಚ್ನ ಹಾಕ್ಕೊಳ್ಳಿ. ಸೊ ನಾನು ಬೇರೆ ಬೇರೆ ಅಳತೆದು ಕೂಡ ಸಾದಾ ಬ್ಲೌಸ್ ಕಟಿಂಗು ಹೇಳ್ಕೊಡ್ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಿಮಗೆ ಯಾವ ಅಳತೆದು ಸಾದಾ ಬ್ಲೌಸ್ ಕಟಿಂಗ್ ಬೇಕು ಅಂತ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಸಾದಾ ಬ್ಲೌಸ್ ಕಟಿಂಗ್ದು ಮತ್ತು ಸ್ಟಿಚಿಂಗ್ದು ಈ ರೀತಿ ವೀಡಿಯೋಗಳು ಒಂದೇ ವೀಡಿಯೋದಲ್ಲಿ ಬೇಕು ಅಂತಂದರೂ ಕೂಡ ಕಮೆಂಟ್ ಮಾಡಿ. ನಾನು ಜಾಸ್ತಿ ಕಮೆಂಟ್ ಯಾವ್ದು ಬಂದಿದೆ ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಈ ರೀತಿ ಮಧ್ಯಕ್ಕೆ ಫೋಲ್ಡಿಂಗ್ ಮಾಡ್ಕೊಳ್ಳಿ. ನಾವು ಸೈಡ್ ಫಿಟ್ಟಿಂಗ್ ಮಾಡೋದಕ್ಕೆ ಇಲ್ಲೂ ಕೂಡ ಅಷ್ಟೇ ಬೆನ್ನಿನ ಭಾಗನ ಅಲ್ಲೂ ಕೂಡ ಫೋಲ್ಡಿಂಗ್ ಮಾಡಿಕೊಂಡು ತಗೋಬೇಕು. ಇದನ್ನು ಕೂಡ ಅಷ್ಟೇ ಸಪ್ರೇಟ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಸೈಡ್ ಫಿಟ್ಟಿಂಗ್ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ. ಹಾಗೆಯೇ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಕಾಜಾಪಟ್ಟಿ ಸೈಡ್ ಆದರೆ ಕಾಜಾಪಟ್ಟಿ ಕಡೆನೇ ತಗೊಳ್ಳಿ, ಉಕ್ಸ್ಪಟ್ಟಿ ಸೈಡ್ ಆದರೆ ಉಕ್ಸ್ಪಟ್ಟಿ ಕಡೆನೇ ತಗೊಂಡು ಈ ರೀತಿ ಒಂದು ಮಾರ್ಕ್ ಮಾಡಿಕೊಂಡು, ಈ ಮಾರ್ಕ್ ಮತ್ತು ಮೊದಲು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಆ ಮಾರ್ಕು ನೋಡಿ ತೋಳಿನ ಭಾಗಕ್ಕೂ ಅಷ್ಟೇ ಈ ರೀತಿ ಗುಂಡು ಪಿನ್ ಇಟ್ಕೊಳ್ಳಿ. ಈ ರೀತಿ ಗುಂಡು ಪಿನ್ ಇಲ್ಲ ಅಂತಂದರೆ ನೀವು ನಾರ್ಮಲಾಗಿ ಹಾಕುವಂಥ ಪಿನ್ನ ಕೂಡ ಸೇಫ್ಟಿ ಪಿನ್ ಕೂಡ ಹಾಕೋಬೋದು. ಹಾಗೆಯೇ ನೋಡಿ ಈ ಮಾರ್ಕು ಎರಡು ಕೂಡ ಒಟ್ಟಿಗೆ ಇರಬೇಕು. ಆ ರೀತಿ ಅಲ್ಲಿಗೂ ಕೂಡ ಗುಂಡು ಪಿನ್ ಹಾಕ್ಕೊಳ್ಳಿ. ಅದು ಬೇಡ ಅಂತಂದರೆ ಸೈಡಲ್ಲಿ ಒಂದು ಹೊಲ್ಗೆನ ಹಾಕ್ಕೊಂಡ್ಬಿಡಿ. ಸೊ ಏನಾದರೂ ಕೂಡ ಟ್ರಿಕ್ಸ್ನ ಯೂಸ್ ಮಾಡ್ಕೋಬೋದು. ನೋಡಿ ಸ್ಲೀವ್ಸ್ದು ಲೆಂತ್ ಕರೆಕ್ಟ್ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡೆ. ಸೊ ಕರೆಕ್ಟ್ ಇಲ್ಲ, ಹೆಚ್ಚು ಕಡಿಮೆ ಬರ್ತಿದೆ ಅಂತಂದರೆ ಸ್ಲೀವ್ಸ್ ಹತ್ರ ಮೇಲ್ಗಡೆ ಭುಜದ ಹತ್ರ ಸ್ವಲ್ಪ ಹಿಡೀರಿ, ಸರಿಯಾಗುತ್ತೆ. ತೋಳಿನ ಮುಂಭಾಗನ ಮಾರ್ಕ್ ಮಾಡ್ಕೋಬೇಕು. ಇದಾದ ನಂತರ ಸ್ಲೀವ್ಸ್ನ ಮಧ್ಯಕ್ಕೆ ಫೋಲ್ಡ್ ಮಾಡಿ ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಏನಾಗುತ್ತೆ, ಸ್ಲೀವ್ಸ್ ಹತ್ರ ನಿಮಗೆ ಲೂಸ್ ಆಗುತ್ತೆ. ಸೊ ಇದೇ ಕಾರಣಕ್ಕೆ ಸ್ಲೀವ್ಸ್ ಹತ್ರ ಲೂಸ್ ಆಗುತ್ತೆ. ಸೊ ಹಾಗೆಯೇ ಭುಜದಿಂದ ಈ ರೀತಿ ಆರ್ಮೋಲ್ವರೆಗೂ ಕೂಡ ಒಂದು ಮಾರ್ಕ್ ಮಾಡ್ಕೋಬೇಕು. ಹಾಗೆಯೇ ಅದು ಕರೆಕ್ಟ್ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು. ನೋಡಿ ಕಾಜಾಪಟ್ಟಿ ಸೈಡ್ ಆದರೆ ಕಾಜಾಪಟ್ಟಿ ಸೈಡೇ ಇಟ್ಕೊಂಡು ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸ್ವಲ್ಪ ಮುಂದಕ್ಕೆ ಬಂತಲ್ವ ಆ ರೀತಿ ಮಾರ್ಕ್ ಮಾಡ್ಕೋಬೋದು. ಯಾಕಂತಂದರೆ ಅವರು ಶೋಲ್ಡರ್ ಡ್ರಾಪ್ ಆಗ್ತಾಯಿದೆ ಅಂತ ಹೇಳಿದರು. ನಾನು ಮೊದಲೇ ವೀಡಿಯೋದಲ್ಲಿ ಹೇಳಿದ್ದೆ ಅಲ್ವಾ, ಏನಕ್ಕೆ ಶೋಲ್ಡರ್ ಡ್ರಾಪ್ ಆಗ್ತಾಯಿತ್ತು ಅಂತಂದರೆ ಅದು ಕಂಕ್ಳ ಹತ್ರ ಟೈಟ್ ಆಗ್ತಾಯಿತ್ತು, ಅದಕ್ಕೆ ಅವ್ರಿಗೆ ಶೋಲ್ಡರ್ ಡ್ರಾಪ್ ಆಗ್ತಿತ್ತು. ನಾನು ಅದನ್ನೇ ಎಕ್ಸ್ಟ್ರಾ ಕಟ್ ಮಾಡಿದೆ ಅಲ್ವಾ. ನೋಡಿ ಇವಾಗ ಸ್ವಲ್ಪ ಮುಂದಕ್ಕೆ ಬಂತು. ಅವಾಗ ಏನಾಗುತ್ತೆ, ಆದರೂ ಕಂಕ್ಳ ಹತ್ರ ಹೋಗಿ ಕರೆಕ್ಟಾಗಿ ಕೂರುತ್ತೆ ಬ್ಲೌಸು. ಆವಾಗ ಅದು ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ. ಇದನ್ನು ನೇರವಾಗಿ ಈ ರೀತಿ ಇಟ್ಕೊಂಡು ಮೇಲ್ಗಡೆ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಬ್ಲೌಸ್ ಅನ್ನೋದು ರೆಡಿ ಆಯಿತು. ಸೊ ಇನ್ನಷ್ಟು ಬ್ಲೌಸ್ ಡಿಸೈನ್ಸ್ಗಳು ಹಾಗೆಯೇ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ವೀಡಿಯೋಗಳನ್ನು ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ವಿಡಿಯೋ ಹೆಲ್ಪ್ ಆದರೆ ಲೈಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಒಂದು ಲೈಕ್ ಕೊಡೋದ್ರಿಂದ ನಮಗೂ ಇನ್ನಷ್ಟು ವೀಡಿಯೋಗಳು ಅಪ್ಲೋಡ್